ನಿಜವಾಗ್ಲೂ ಪ್ರಿಯರೇ, ಕೃಪೆಯನ್ನು ಬಿಟ್ಟರೆ ನನ್ನ ಹತ್ರ ಹೇಳಲಿಕ್ಕೆ ಬೇರೆ ಏನೂ ಇಲ್ಲ. ಆ ಯೇಸುವಿನ ಕೃಪೆಯನ್ನು ಬಿಟ್ಟರೆ ನನ್ನದೆನ್ನುಕೊಳ್ಳುವ ಯಾವುದೇ ಒಂದು ಘನ ಕಾರ್ಯ ಏನೂ ಇಲ್ಲ. ಬದಲಾಗಿ ದೇವರು ನನ್ನಲ್ಲಿ ಮಾಡಿದಂಥ ಕಾರ್ಯವನ್ನು ಪ್ರಚುರಪಡಿಸಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ನಮ್ಮೆಲ್ಲರಿಗೂ ಕೂಡ ಈ ಲೋಕದಲ್ಲಿ ಒಂದು ಜೀವಿತ ಇದೆ ಅಲ್ವಾ? ಹುಟ್ಟು ಇದೆ, ಸಾವು ಇದೆ ಪ್ರತಿಯೊಬ್ಬರಿಗೂ. ಈ ಜೀವಿತದ ಮಧ್ಯದಲ್ಲಿ ಎರಡು ಜೀವಿತವನ್ನು ನಾವು ಜೀವಿಸ್ಬೋದು. ಎರಡು ರೀತಿಯ ಜೀವನ ದೇವರು ಇಟ್ಟಿದ್ದಾರೆ. ಈ ಲೋಕದಲ್ಲಿ ಒಂದು ಜೀವನ ನಾವು ನೋಡಿದರೆ ಈಗ ನಾವೇನೋ ಜೀವಿಸ್ತಾ ಇದ್ದೇವಲ್ವಾ, ಅದೇ ಜೀವನ. ಅಂದರೆ ಹುಟ್ಟಿದ್ದೇವೆ, ಈ ಲೋಕದಲ್ಲಿ ಹೇಗೆಲ್ಲ ಜೀವಿಸಬೇಕೋ, ಯಾವ ರೀತಿಯಲ್ಲೆಲ್ಲ ಜೀವಿಸಬೇಕೋ ಆ ಜೀವನ ನಮಗೊತ್ತು. ಹುಟ್ಟಬೇಕು, ಹುಟ್ಟಿ ಆದ ನಂತರ ಏನು ಓದಬೇಕು, ಏನು ಮಾಡಬೇಕು, ಮನೆ ಕೆಲಸ ಅದೆಲ್ಲ. ಆದರೆ ದೇವರು ಇದೇ ಒಂದು ಜೀವಿತದ ಮಧ್ಯದಲ್ಲಿ ಒಂದು ನೂತನವಾದ, ಒಂದು ಒಳ್ಳೆಯ ಹೊಸದಾದ ಜೀವಿತವನ್ನು ಪ್ರತಿಯೊಬ್ಬರಿಗೂ ಜೀವಿಸುವಂಥ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಒಂದು ಡಿವೈನ್ ಲೈಫ್ ಅಂತೇಳಿ ಹೇಳ್ತಾರೆ, ಗಾಡ್ಲಿ ಲೈಫ್. ದೇವರ ಒಂದು ಜೀವನ, ನಾವು ಜೀವಿಸುವಂಥ ಜೀವನ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರು ನಮ್ಮ ಮುಖಾಂತರ, ನಮ್ಮೊಬ್ಬೊಬ್ಬರ ಮುಖಾಂತರ ಯಾರೆಲ್ಲ ಈ ಹೊಸ ಜನ್ಮವನ್ನು ಪಡಿತಾರೋ ಅವರ ಮುಖಾಂತರ ಜೀವಿಸುವಂತಹ ಸುಂದರವಾದ ಜೀವನ, ಕೃಪೆಯ ಜೀವನ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆದರೆ ಆ ಆಯ್ಕೆ ನಂದು. ಇದೇ ರೀತಿಯಲ್ಲಿ ನನಗೂ ಕೂಡ ಈ ಜೀವನವನ್ನು ಜೀವಿಸುವಂಥ ಸೌಭಾಗ್ಯ ಸಿಕ್ಕಿದೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂದರೆ ನಾನು ಕೂಡ ಕೊರೋನಾ ಟೈಮಲ್ಲಿ ಈ ಶುಭ ಸಂದೇಶವನ್ನು ಆಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅದಕ್ಕಿಂತ ಮುಂಚೆ ಲೋಕದಲ್ಲಿ ಬಿದ್ದು ಸೋತು ಹೋಗಿ ಕಷ್ಟ ಸಂಕಟಗಳ ಮಧ್ಯದಲ್ಲಿ, ಈ ಲೋಕದ ತಾಪತ್ರೆಗಳ ಮಧ್ಯದಲ್ಲಿ ನಾನಿದ್ದೆ. ಆದರೆ ಈ ಒಂದು ಸಮಯದಲ್ಲಿ ಕೊರೋನಾ ಟೈಮಲ್ಲಿ ದೇವರು ನನ್ನನ್ನು ಪ್ರತ್ಯೇಕಿಸಿದರು. ನಾನು ಪ್ರತ್ಯೇಕಿಸಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇಲ್ಲ, ಆದರೆ ನಾನು ಆಯ್ಕೆ ಮಾಡಿದೆ. ನನಗೊಂದು ಚಾಯ್ಸ್ ಸಿಕ್ತು. ಒಂದು ವೆಬೆಕ್ಸ್ ಅಂತೇಳಿ ಆ್ಯಪ್ ಇತ್ತು. ಈ ಸಹೋದರ ಸಹೋದರಿಯರೇ ಅದನ್ನು ನಡೆಸ್ತಾ ಇದ್ದರು. ನನಗಿವರ ಪರಿಚಯ ಇಲ್ಲ, ಯಾರ ಪರಿಚಯ ಇರಲಿಲ್ಲ. ನೀವು ಹೀಗೆ ಧ್ಯಾನಕೂಟದಲ್ಲಿ ಕೂತ್ಕೊಂಡಿದ್ದೀರಿ, ಆದರೆ ನಾನು ಯಾವ ಧ್ಯಾನಕೂಟಕ್ಕೆ ಹೋಗಿಲ್ಲ. ನಾನು ರೀಸನ್ ಕೊಡ್ತಾ ಇದ್ದೆ ಏನಂತೇಳಿ, ನನಗೆ ಕೋಳಿ ಇದೆ, ನನಗೆ ನಾಯಿ ಇದೆ, ನನಗೆ ಮನೆ ಇದೆ, ನನಗೆ ಮಕ್ಕಳಿದ್ದಾರೆ, ನನ್ನ ಗಂಡ ಇದ್ದಾರೆ, ಅವ್ರಿಗೆ ಕೆಲಸ ಕಳಿಸ್ಬೇಕು, ಇದೇ ರೀತಿ ನಾನು ರೀಸನ್ ಕೊಡ್ತಾ ಇದ್ದೆ. ಆದರೆ ಎಲ್ಲ ರೀಸನ್ ಕೊರೋನಾ ಟೈಮಲ್ಲಿ ಬದಿಗೊತ್ತಿ ಆ ಒಂದು ಶುಭ ಸಂದೇಶ ವೆಬೆಕ್ಸ್ ಮುಖಾಂತರ ನನಗೆ ಆಲಿಸಲಿಕ್ಕೆ ಅವಕಾಶ ಸಿಕ್ತು. ನಾನೊಬ್ಬಳೇ ಕೂತ್ಕೊಳ್ತಾ ಇದ್ದೆ, ಆ ಶುಭ ಸಂದೇಶ ನಾನು ಆಲಿಸಿದೆ. ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ, ಸಾಲವನ್ನು ತೀರಿಸುವ ಶುಭ ಸಂದೇಶ ಅಲ್ಲ, ಅಥವಾ ಈ ಲೋಕದ ಆರೋಗ್ಯ ಆಶೀರ್ವಾದ ಪಡೆಯುವಂಥ ಸಂದೇಶ ಅಲ್ಲ, ಬದಲಾಗಿ ಯೇಸು ನನಗಾಗಿ ಏನು ಮಾಡಿದ್ದಾರೆ ಆ ಒಂದು ಸಂದೇಶ ನನಗೆ ಆಲಿಸುವಂತಹ ಸೌಭಾಗ್ಯ ಸಿಕ್ತು. ಈ ಶುಭ ಸಂದೇಶ ಆಲಿಸಿದ್ದು ಮಾತ್ರ ಅಲ್ಲ, ನಾನು ವಿಶ್ವಾಸ ಇಟ್ಟೆ. ಅಂದರೆ ಈ ವಿಶ್ವಾಸ ಕೂಡ ನಂದಲ್ಲ. ಈ ಶುಭ ಸಂದೇಶ ಆಲಿಸ್ತಾ ನನ್ನೊಳಗಡೆ ಆ ವಿಶ್ವಾಸ ಬಂತು. ಆ ವಿಶ್ವಾಸವನ್ನು ನಾನೇನು ಮಾಡಿದೆ ಅಂದರೆ ದೇವರಿಗೆ ಕೊಟ್ಟುಬಿಟ್ಟೆ. ಅಂದರೆ ನನ್ನ ಜನ್ಮ, ಹೊಸ ಜನ್ಮ ಯಾವಾಗಾಯಿತೋ ನನಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಆಲಿಸ್ತಾ ನನ್ನ ಒಳಗಡೆ ಆ ಹೊಸ ಜನ್ಮ ಬಂತು. ಈ ಜನ್ಮ ಪಡೆದಾದ ನಂತರನೇ ನಿಜವಾಗ್ಲೂ ಈ ಬೈಬಲ್ ತುಂಬ ರುಚಿಕರವನ್ನಿಸ್ತು ನನಗೆ. ಯಾಕಂದರೆ ಈ ಹೊಸ ಜನ್ಮ ಪಡೆಯುವ ಮುಂಚೆ ಈ ಬೈಬಲ್ ಕೇವಲ ನನಗೆ ಒಂದು ರಿಲಿಜಿಯಸ್ ಬುಕ್ ಆಗಿತ್ತು. ಒಂದು ಆಲ್ಟ್ರಲ್ಲಿ ಇಡಬೇಕು, ಕ್ಯಾಂಡಲ್ ಅಂಟಿಸಬೇಕು, ಫಾದರ್ ಬರುವಾಗ ಅದನ್ನು ಓದಬೇಕು, ಅಥವಾ ಕುಟುಂಬ ಪ್ರಾರ್ಥನೆಯಲ್ಲಿ ಒಂದು ಸಣ್ಣದೊಂದು ಸಾಮತಿ ಓದಬೇಕು, ಅಷ್ಟೇ ನನಗೆ ಗೊತ್ತಿತ್ತು. ಇದೊಂದು ರಿಲಿಜಿಯಸ್ ಬುಕ್. ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೀಗೆ ವಾಕ್ಯ ತೆಗೆದು ಓದಬೇಕು, ಅದು ಗೊತ್ತಿತ್ತು. ಅಥವಾ ನನ್ನ ಮಗನಿಗೆ ಹುಷಾರಿರಲಿಲ್ಲ, ಆಗ ಯಾವುದಾದ್ರೂ ಸೌಖ್ಯದ ಯಾರಾದರೂ ವಾಕ್ಯ ಕೊಡ್ತಾರಾ, ಆ ರೀತಿಯಲ್ಲಿ ಏನಾದರೂ ಓಪನ್ ಮಾಡಿ
ತೆಗಿಲಿಕ್ಕೆ ನನಗೆ ಆಸೆ ಇತ್ತು. ಆದರೆ ನಿಜವಾಗ್ಲೂ ಹೊಸದಾಗಿ ಹುಟ್ಟಿದ ನಂತರ ನನಗೆ ದೇವರ ವಾಕ್ಯ ಓದದೆ ಇರಲಿಕ್ಕಾಗ್ತಾ ಇಲ್ಲ. ಒಂದು ಹೇಗೆ ಮಗು ಹುಟ್ಟುತ್ತೋ, ಹುಟ್ಟಿಯಾದ ನಂತರ ಹೇಗೆ ಅಳುತ್ತಲ್ವ, ಅದೇ ರೀತಿಯಲ್ಲಿ ನಾನು ವಾಕ್ಯಕ್ಕಾಗಿ ದಾಹಪಟ್ಟೆ. ವಾಕ್ಯ ಓದ್ಲಿಕ್ಕೆ ಪ್ರಾರಂಭಿಸಿದೆ. ಯಾವ ರೀತಿ ಓದ್ಲಿಕ್ಕೆ ಪ್ರಾರಂಭಿಸಿದೆ ಅಂದರೆ, ನನಗೆ ದಾಹ ತೀರ್ತಾ ಇಲ್ಲ. ಎಷ್ಟು ನೀರು ಕುಡಿದ್ರೂ ಕೂಡ ನನಗೆ ಆ ದಾಹ ಹೋಗ್ತಾ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ಇದು ಏನದು, ಯಾಕೆ ಈ ದಾಹ? ಆಗ ಬ್ರದರ್ ಹೇಳಿದರು, ಕೂತು ವಾಕ್ಯ ಓದಿ ನೋಡು ಒಮ್ಮೆ ಅಂತೇಳಿ. ವಾಕ್ಯ ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ಮೊದಲೆಲ್ಲ ನನಗೆ ಹೊಸ ಜನ್ಮ ಪಡೆಯುವುದಕ್ಕಿಂತ ಮುಂಚೆ ಈ ಲೆಟರ್ಸ್ಗಳೆಲ್ಲ ನನಗೆ ನಿದ್ದೆ ಬರ್ತಾಯಿತ್ತು. ಇದೇನು ಅರ್ಥನೇ ಆಗ್ತಾ ಇರಲಿಲ್ಲ. ಇದು ಯಾರಿಗೆ? ರೋಮನರಿಗೆ, ಅಂದರೆ ಅವರಿಗೆ ಯಾರಿಗೋ ಬರೆದಿದ್ದಾರೆ, ಎಫೆಸರಿಗೆ ಅವರಿಗೆ ಯಾರೋ ಬರೆದಿದ್ದಾರೆ, ಯಾರಿಗೋ ಬರೆದಿದ್ದಾರೆ ಅಂತೇಳಿ ಅನ್ನಿಸ್ತಾ ಇತ್ತು. ನಾನು ಯಾಕೆ ಓದಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಆದರೆ ಹೊಸದಾಗಿ ಹುಟ್ಟಿದ ನಂತರ ಈ ಲೆಟರ್ಸ್ಗಳು, ಅಂದರೆ ಈ ಪತ್ರಿಕೆಗಳನ್ನು ಓದದೆ ನನಗೆ ಆಗ್ತಾ ಇಲ್ಲ. ಎಷ್ಟು ಓದಿದರೂ ಕೂಡ ಏನೋ ಒಂದು ಸ್ವಾದ, ಏನೋ ಒಂದು ಸವಿ, ಏನೋ ಒಂದು ಆಸೆ, ಯೇಸು ಕ್ರಿಸ್ತರನ್ನು ಅರಿತುಕೊಳ್ಬೇಕು, ಯೇಸು ಕ್ರಿಸ್ತರಿಗಾಗಿ ಜೀವಿಸಬೇಕು ಎಂಬ ಒಂದು ದಾಹ ನನ್ನಲ್ಲಿ ಬಂತು. ಆದರೆ ಮೊದಲು ದಾಹ ಏನಿತ್ತು ಗೊತ್ತಾ? ಈ ಲೋಕದ ದಾಹ. ಇಲ್ಲಿ ಹೇಗೆ ಸೆಟ್ಲ್ ಆಗೋದು, ಇಲ್ಲಿ ಹೇಗೆ ನಾನು ಒಳ್ಳೆ ಒಂದು ನೇಮ್ ಫೇಮ್ ಅದೆಲ್ಲ ಪಡ್ಕೊಳ್ಳೋದು, ಹೇಗೆ ನಾನು ಬ್ಯೂಟಿ ಕಾನ್ಷಿಯಸ್, ಹೇಗೆ ನಾನು ಮೇಂಟೈನ್ ಮಾಡೋದು, ಹೇಗೆ ಇನ್ನೂ ಸ್ಲಿಮ್ ಆಗೋದು, ಹೇಗೆ ಇನ್ನೂ ಮಕ್ಕಳಿಗೆ ಯಾವ ಎಜುಕೇಷನ್ ಕೊಡೋದು, ಹೇಗೆ ಇನ್ನೂ ನನ್ನ ಮಗನಿಗೆ ಒಂದು ದೊಡ್ಡ ಸ್ವಿಮ್ಮರ್ ಮಾಡೋದು, ಹೇಗೆ ಈ ಲೋಕದಲ್ಲಿ ಎಲ್ಲರೂ ಜೀವಿಸ್ತಾರೆ ಅವ್ರನ್ನ ಹೇಗೆ ಕಾಪಿ ಮಾಡೋದು, ಇವ್ರನ್ನ ಹೇಗೆ ಕಾಪಿ ಮಾಡೋದು, ಇದೇ ನನ್ನ ಅವಸ್ಥೆ, ಸತ್ತ ಅವಸ್ಥೆ ಅದು. ಆದರೆ ನನಗೆ ಗೊತ್ತಿರಲಿಲ್ಲ. ಆದರೆ ಈ ಶುಭ ಸಂದೇಶ ಆಲಿಸ್ತಾ ಹೊಸ ಜನ್ಮ ಬಂದ ಕಾರಣ ನನ್ನ ಉದ್ದೇಶಗಳು ತಾನಾಗಿಯೇ ಬದಲಾಯಿತು. ಈ ಆಸೆ ಎಲ್ಲ ಹೋಯಿತು, ಲೋಕದ ಆಸೆ ಹೋಯಿತು, ಮನುಷ್ಯರೊಂದಿಗೆ ಮಾತಾಡಬೇಕು, ಹರಟೆ ಹೊಡಿಬೇಕು ಹೋಯಿತು. ಹರಟೆ ಹೊಡಿತಾ ಇದ್ದೆ, ಹರಟೆ ಹೊಡಿಬೇಕು ಹೋಯಿತು. ಲೋಕದ ಈ ರೀತಿಯಲ್ಲೆಲ್ಲ ಏನೆಲ್ಲ ಇತ್ತೋ ಅದೆಲ್ಲ ಹುಚ್ಚುತನ ಹೋಯಿತು. ಹುಚ್ಚುತನ ಅನ್ನಿಸ್ತು ನನಗೆ, ಇದೆಲ್ಲ ಕಸ ಅನ್ನಿಸ್ತು. ಆದರೆ ಈ ಥರ ಎಲ್ಲ ಅನ್ನಿಸುವಾಗ ಬೇರೆಯವರಿಗೆ ನಾನು ಹುಚ್ಚಿ ಆದೆ. ಇದೊಂದು ಹುಚ್ಚುತನ, ನೀನು ಏನು ಮಾಡ್ತಾ ಇದ್ದಿ? ನಿನಗೆ ಕರೆ ಇದೆ. ಯಾವ ಕರೆ ಇದೆ? ಈ ಲೋಕದಲ್ಲಿ ಒಂದು ಕುಟುಂಬ ಜೀವನ ಜೀವಿಸುವಂಥ ಕರೆ ಇದೆ, ಅದನ್ನು ಚೆನ್ನಾಗಿ ನೋಡ್ಕೋ. ಆದರೆ ನಿಜವಾಗ್ಲೂ ನನ್ನ ಕರೆ ಗೊತ್ತಾದದ್ದು ನನ್ನ ಹೊಸ ಜನ್ಮ ಪಡೆದ ನಂತರ, ಅದು ಕೂಡ ದೇವರ ಕೃಪೆಯಿಂದ ಮಾತ್ರ. ಈ ಹೊಸ ಜನ್ಮಕ್ಕೆ ಬರಲಿಕ್ಕೆ ಕಾರಣ ಶುಭ ಸಂದೇಶ ಮಾತ್ರ. ಈ ಒಂದು ಸಮಯದಲ್ಲಿ ಬ್ರದರ್ ನನಗೆ ಯಾವತ್ತೂ ಹೇಳ್ತಾ ಇದ್ರು, ನಿನ್ನಲ್ಲಿ ಒಂದು ದೊಡ್ಡ ಯೋಜನೆ ಇದೆ, ನಿನ್ನನ್ನು ದೇವರು ಈ ಮಂಗಳೂರಲ್ಲಿ ಮಾತ್ರ ಅಲ್ಲ, ನಾನು ಮಂಗಳೂರವಳು ಆಯಿತಾ, ದಿವ್ಯಾ ಪಿಂಟು ಅಂತೇಳಿ ನನ್ನ ಹೆಸರು, ಇಲ್ಲಿ ಮಂಗಳೂರಲ್ಲಿ ಮಾತ್ರ ಅಲ್ಲ, ನಿನ್ನನ್ನು ಕರ್ನಾಟಕದಲ್ಲೂ ಕೂಡ ಉಪಯೋಗಿಸ್ತಾರೆ ಅಂತೇಳಿ. ನನಗೆ ಆ ದಿನ ಜೋರು ನಗು ಬಂತು. ಸಾರಳು ಕೂಡ ಸೈಡಿಗೆ ಹೋಗಿ ನೆಗಾಡ್ತಾ ಇದ್ಲಲ್ವಾ, ದೇವ್ರು ಹೇಳುವಾಗ ನಿನಗೆ ಮಗನಾಗ್ತಾನೆ ಅಂತೇಳಿ. ನಾನು ಕೂಡ ಇವ್ರು ಏನೋ ಹೇಳ್ತಾ ಇದ್ದಾರೆ, ಇವ್ರಿಗೇನೋ ಹೇಳಬೇಕಲ್ವಾ, ಒಂದು ಮೆಸೇಜ್ ಕೊಡಬೇಕು, ಅದಕ್ಕೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಯೋಚಿಸ್ತಾ ಇದ್ದೆ. ಯಾಕಂದರೆ ನನ್ನ ಪರಿಸ್ಥಿತಿ ಹಾಗಿತ್ತು. ನನ್ನ ಕುಟುಂಬದಲ್ಲಿ ಸಮಾಧಾನ ಇರಲಿಲ್ಲ, ನನ್ನ ಕುಟುಂಬದಲ್ಲಿ ಐಕ್ಯತೆ ಇರಲಿಲ್ಲ, ನೋವಿತ್ತು, ಕಷ್ಟ ಇತ್ತು, ದುಃಖ ಇತ್ತು, ವೇದನೆ ಇತ್ತು. ನಿನ್ನೆ ನೋಡಿದ್ರಲ್ವಾ ಆ ಮನುಷ್ಯ ಹೇಗೆ ಹೊತ್ಕೊಂಡಿದ್ದ, ಅಷ್ಟೇ ಮೂಟೆ ನನ್ನ ತಲೆ ಮೇಲೆ ಇತ್ತು, ಅದಕ್ಕಿಂತ ಜಾಸ್ತಿನೇ ಇತ್ತು. ಮೂಟೆ ಹೊತ್ಕೊಂಡು ನಾನು ಎಷ್ಟು ದುರ್ಬಲಲಾಗಿದ್ದೆ ಅಂದರೆ, ನನ್ನ ಜೀವನನೇ ನಾನು ಎಂಡ್ ಮಾಡುವಂಥ ಪರಿಸ್ಥಿತಿ ನಂದು. ಮಕ್ಕಳು ನೋಡಿದರೆ ಹೀಗಿದ್ದಾರೆ, ಗಂಡ ನೋಡಿದರೆ ಲೋಕದಲ್ಲಿ, ನಾವೆಲ್ಲರೂ ಲೋಕದಲ್ಲೇ ಇದ್ದೇವೆ. ಇನ್ನೊಂದು ಕಡೆ ಏನಂದರೆ ನನ್ನ ಪರಿಸ್ಥಿತಿ, ಈ ಕಡೆ ಪ್ರೇರಿಗೆ ಹೋದರೆ ಬ್ರದರ್ಸ್ಗಳು ಹೇಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ದೆವ್ವ ಇದೆ ಅಂಥೇಳಿ, ಅದರ ಭಯ. ಈ ಕಡೆ ಹೇಳಿದರೆ, ಈ ಕಡೆ ಇನ್ನೊಂದು ಬ್ರದರ್ ಹತ್ರ ಹೋದರೆ ಹೇಳ್ತಾರೆ ಇಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ. ಇನ್ನೊಂದು ಬ್ರದರ್ ಕಡೆ ಹೋದರೆ ಅವ್ರು ಹೇಳ್ತಾರೆ ನೀನು ಉಪ್ಪು ಹಾಕು, ನೀರು ಹಾಕು, ಕ್ರಾಸ್ ಹಾಕು, ಅದು ಹಾಕು, ಇದು ಹಾಕು, ಧೂಪ ಹಾಕಿ ನಾನು ಸೋತು ಹೋಗಿದ್ದೇನೆ. ಈ ಬ್ರದರ್ ಹೇಳ್ತಾ ಇದ್ದಾರೆ ನಿನ್ನನ್ನು ಉಪಯೋಗಿಸ್ತಾರೆ. ವಾಕ್ಯ ಕೊಡ್ತಾ ಇದ್ದಾರೆ ಯೆರೆಮೀಯ 29:11, ನಿನ್ನಲ್ಲಿ ಒಂದು ದೊಡ್ಡ ಯೋಚನೆ ಇದೆ. ಯಾರಿಗಾದರೂ ನಂಬಲಿಕ್ಕಾಗುತ್ತಾ? ನನಗೆ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಬಲಹೀನಳು, ನನ್ನ ದುರವಸ್ಥೆ ನನಗೆ ಗೊತ್ತಿದೆ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಅಂತೇಳಿ ನನಗೆ ಗೊತ್ತು.
ಇದನ್ನೆಲ್ಲ ಯಾರು ತೆಗಿಲಿಕ್ಕೆ ಆಗುತ್ತೆ? ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿ ನಾನಿದ್ದೇನೆ, ಈ ಜೀವನ ಜೀವಿಸ್ತಾ ಇದ್ದೇನೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಉಪಯೋಗಿಸ್ತಾರೆ. ಹೇಗೆ ಸಾಧ್ಯ? ಸಾಧ್ಯ ಇಲ್ಲ ಅಂತೇಳಿ ನನ್ನ ಮೈಂಡಿಗೆ ಬಂತು. ಹೊಸ ಜನ್ಮ ಪಡೆದಾದ ನಂತರ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ನನ್ನು ಉಪಯೋಗಿಸ್ತಾರೆ. ನಿಜವಾಗ್ಲೂ ಹೇಳ್ತಾನೆ, ನನ್ನ ಮೈಂಡಿಗೆ ಬಂದದ್ದು, ಮಂಗಳೂರಲ್ಲಿ ನಾನು ಒಬ್ಬಳೇ ಇರೋದು, ನನಗೆ ಯಾರ ಪರಿಚಯನೂ ಇಲ್ಲ, ಇವ್ರದ್ದಂತೂ ಪರಿಚಯ ಇಲ್ಲವೇ ಇಲ್ಲ. ಯಾಕಂದರೆ ಕೊರೋನಾ ಟೈಮಲ್ಲಿ ಮೊಬೈಲ್ ಮಾತ್ರ ಗೊತ್ತು, ಯಾರೂ ಗೊತ್ತಿಲ್ಲ, ಹೆಸರು ಅಂತೂ ಗೊತ್ತು, ಮತ್ತು ಯಾರೂ ಗೊತ್ತಿಲ್ಲ. ಹೇಗೆ ದೇವರು ಉಪಯೋಗಿಸೋದು ಅಂತೇಳಿ ನನ್ನ ಮನಸ್ಸಿಗೆ ಬರ್ತಾ ಇತ್ತು. ಆದರೆ ನಿಜವಾಗ್ಲೂ ನಾನು ಯಾವಾಗ ದೇವ್ರ ವಾಕ್ಯಗಳನ್ನು ಧ್ಯಾನಿಸ್ತಾ ನನ್ನ ಒಳಗಡೆ ಒಂದು ದಾಹ ಬರ್ತಾ ಇತ್ತು. ಆ ದಾಹದಲ್ಲಿ ನಾನು ಯೇಸುವನ್ನು ಹುಡುಕ್ತಾ ಇದ್ದೆ. ನಾನು ಯಾವತ್ತೂ ಹೊಸ ಜನ್ಮ ಪಡೆದಾದ ನಂತರ ಮೈಕನ್ನು ಹುಡುಕ್ಲಿಲ್ಲ. ಸ್ಟೇಜ್ ಮೇಲೆ ಹತ್ತಬೇಕು, ಮೈಕ್ ಹಿಡಿಬೇಕು, ಅಥವಾ ನಾನೆಲ್ಲೋ ಹೋಗಬೇಕು, ಏನೋ ಮಾಡಬೇಕು, ಆ ಥರ ಬಯಸಿಲ್ಲ. ನಾನು ಕೂತು ಮಾಡಿದ್ದು ಒಂದೇ, ಏನಂದರೆ ನಾನು ಯೇಸುವನ್ನು ಅರಿತುಕೊಳ್ಬೇಕು, ನಾನು ಇನ್ನೂ ಅಧಿಕವಾಗಿ ಯೇಸುವನ್ನು ಅರಿಬೇಕು, ಇನ್ನೂ ನನಗೆ ಬೇಕು ಯೇಸುವನ್ನು ಎಷ್ಟು ಪಡಿತೀರೋ ಅಷ್ಟು ಆ ದಾಹ ಹೋಗೋದಿಲ್ಲ. ಆ ದಾಹ ಒಂದಿತ್ತು, ಯೇಸುಗಾಗಿ ಏನಾದರೂ ಮಾಡಬೇಕು, ಈ ಯೇಸುವನ್ನು ಯಾರಿಗಾದರೂ ಕೊಡಬೇಕು, ನನಗೇನು ಸಿಕ್ಕಿದೆಯೋ, ಈ ವಾಕ್ಯ ಏನೆಲ್ಲ ಸಿಗ್ತಾ ಇತ್ತೋ ಅದನ್ನು ಎಲ್ರಿಗೂ ಕೊಡಬೇಕು, ಈ ಒಂದು ಆಸೆ ನನ್ನಲ್ಲಿ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಮೊದಲು ನನ್ನ ಫ್ಯಾಮ್ಲಿಗೆ ಕೊಟ್ಟೆ, ಯಾರಿಗೆ ನನ್ನ ಗಂಡ ಮಕ್ಕಳಿಗೆ ಕೊಟ್ಟೆ, ಅವ್ರ ಹಂಚ್ತಾ ಇದ್ದೆ. ಈ ರೀತಿ ದೇವ್ರು ಈ ರೀತಿ ಮಾಡಿದ್ದಾರೆ, ಯೇಸು ನನಗಾಗಿ ಈ ಥರ ಮಾಡಿದ್ದಾರೆ, ಯೇಸು ನಮ್ಮನ್ನು ಕೊಂಡ್ಕೊಂಡಿದ್ದಾರೆ, ಅವರ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾರೆ, ಅದೆಲ್ಲ ಹೇಳ್ತಾ ಇದ್ದೆ. ಹೇಳುವಾಗ ಖಂಡಿತವಾಗ್ಲೂ ಆ ಕೃಪೆ ಅವರಲ್ಲೂ ಕೂಡ ಅನುಭವಕ್ಕೆ ಬರುವುದನ್ನು ನಾನು ನೋಡಿದೆ. ಅವರು ಕೂಡ ಆ ಕೃಪೆಯಲ್ಲಿ ಜೀವಿಸುವುದನ್ನು ನಾನು ನೋಡಿದೆ ಪ್ರಿಯರೇ. ಹೀಗೆ ಮಂಗಳೂರಲ್ಲಿ ನಾನು ಒಬ್ಬಳೇ ಇದ್ದೆ ಅಂತ ಹೇಳ್ದೆ ಅಲ್ವಾ. ಈಗ ನಿಜವಾಗ್ಲೂ ದೇವ್ರ ಕೃಪೆ ಮಾತ್ರ, ಈಗ ನಾವು 24 ಜನ ಒಟ್ಟಾಗಿದ್ದೇವೆ. ಆದರೆ ಯಾರು ಎಲ್ಲಿಂದಲೋ ಅಂತೇಳಿ ಗೊತ್ತಿಲ್ಲ, ನಾವು ಒಡ ಹುಟ್ಟಿದವರಲ್ಲ, ಆದರೆ ಕ್ರಿಸ್ತನಲ್ಲಿ ಹುಟ್ಟಿದವರು ಎಲ್ಲರೂ. ಕ್ರಿಸ್ತನ ರಕ್ತದಿಂದ ಸಹೋದರ ಸಹೋದರಿಯಾಗಿ ಒಟ್ಟಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ಒಂದು ಶುಭ ಸಂದೇಶವನ್ನು ಸಾರಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಅದು ನನ್ನ ಹತ್ರ ಕೇಳಬೇಡಿ, ನನಗೂ ಗೊತ್ತಿಲ್ಲ. ಒಂದೊಂದು ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ, ಹೇಗೆ ಸಿಕ್ಕಿದೆ ನನಗೂ ಗೊತ್ತಿಲ್ಲ. ಆದರೆ ಒಂದೊಂದು ಆಸೆ ಏನಂದರೆ ಯೇಸುವನ್ನು ಕೊಡಬೇಕು, ಎಲ್ಲರೂ ಯೇಸುವನ್ನು ಪಡಿಬೇಕು, ಈ ನಿತ್ಯ ಜೀವವನ್ನು ಪಡಿಬೇಕು, ಎಲ್ಲರೂ ಈ ಹೊಸ ಜನ್ಮವನ್ನು ಪಡಿಬೇಕು, ಈ ಶುಭ ಸಂದೇಶವನ್ನು ಆಲಿಸಬೇಕು, ಅಷ್ಟೇ ಉದ್ದೇಶ, ಬೇರೆ ಏನೂ ಇಲ್ಲ. ಈ ರೀತಿ ಹೋಗ್ತಾ ಹೋಗ್ತಾ ಕಷ್ಟ ಸಂಕಟಗಳು ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಮೊದಲು ಹೊಸದಾಗಿ ಹುಟ್ಟುವ ಮುಂಚೆ ಕಷ್ಟ ಸಂಕಟಗಳಿವೆ, ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ, ಇತ್ತು. ಯಾವುದು? ಆ ಲೋಕದಿಂದ ಬರುವಂಥ ಕಷ್ಟ ಸಂಕಟಗಳು. ಆದರೆ ಈ ಲೋಕದಿಂದ ಬರುವಂಥ ಕಷ್ಟ ಸಂಕಟಗಳು ನನ್ನನ್ನು ಕುಗ್ಗಿಸಿ ಹಾಕ್ತಾ ಇತ್ತು, ನಾನು ನೊಂದ್ಕೊಳ್ತಾ ಇದ್ದೆ ಒಳಗಡೆ. ಆದರೆ ಹೊಸ ಜನ್ಮ ಪಡೆದ ನಂತರ, ಈ ಶುಭ ಸಂದೇಶವನ್ನು ಆಲಿಸಿ ಪಡೆದ ಈ ಹೊಸ ಜನ್ಮದ ನಂತರ ಈ ಕಷ್ಟ ಸಂಕಟಗಳು ಹೆಚ್ಚಾಯಿತು ಬಿಟ್ಟರೆ ಕಮ್ಮಿ ಆಗಿಲ್ಲ, ಹೆಚ್ಚಾಯಿತು. ಆದರೆ ಕೃಪೆಯನ್ನು ಆಶ್ರಯಿಸಿ ಬದುಕಲಿಕ್ಕಾಯಿತು. ನೋಡಿ, ಈ ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಕೂಡ ಈ ಕೃಪೆಯನ್ನು ಕೊಡ್ತಾರೆ. ಓಕೆ, ಏನು ಹೇಳ್ತಾ ಇದ್ದೆ? ಓಕೆ, ಕಷ್ಟ ಸಂಕಟಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ. ಕಷ್ಟ ಸಂಕಟಗಳು ಏನಾಯ್ತಂದರೆ ಜಾಸ್ತಿನೇ ಆಯಿತು. ನೋಡಿ, ಈ ಒಂದು ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಕೂಡ ಈ ಕೃಪೆ ದೇವ್ರು ಕೊಡ್ತಾರೆ. ದೇವ್ರ ಪಕ್ಷಪಾತಿ ಅಲ್ಲ, ಗೊತ್ತಿದೆಯಲ್ವಾ? ದೇವ್ರ ಪಕ್ಷಪಾತಿನ? ನನಗಾಗ್ತಾ ಇದೆ, ನಿಮಗೆ ಆಗೋದಿಲ್ಲ, ಆ ಥರ ಏನಾದರೂ ಇದೆಯಾ? ಇಲ್ಲ. ಆದರೆ ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಕೂಡ ಈ ಕೃಪೆಯನ್ನು ದೇವರು ಕೊಡ್ತಾರೆ. ಈ ಒಂದು ಜೀವಿತದಲ್ಲಿ, ಹೊಸ ಜನ್ಮ ಪಡೆದ ಈ ನೂತನ ಜೀವಿತದಲ್ಲಿ ನಾವಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಈ ಕೃಪೆಯನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಈ ಕೃಪೆಯಲ್ಲಿ ನಾವು ಜೀವಿಸಬೇಕು. ಈ ಕೃಪೆ ಅಂದರೆ ಲೋಕದ ರೀತಿಯಲ್ಲಿ ಕೃಪೆ ಹೇಳ್ತಾರಲ್ವ, ಹಣ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಆ ಕೃಪೆ ಅಲ್ಲ. ಬದಲಾಗಿ ಕಷ್ಟ ಸಂಕಟಗಳ ಮಧ್ಯದಲ್ಲೂ ಕೂಡ ಒಂದು ಹೋರಾಟದ ಜೀವನ ಇದ್ದರೂ ಕೂಡ ಆ ಬಲಹೀನತೆಯಲ್ಲಿ ಒಂದು ದೇವರ ಬಲ ಪರಿಪಕ್ವವಾಗುವುದನ್ನು ನಿಮಗೆ ನೋಡಲಿಕ್ಕಾಗುತ್ತೆ.
ಆ ಬಲ ಎಲ್ಲಿಂದ ಬರುತ್ತಂದರೆ ದೇವರಿಂದ ಮಾತ್ರ. ನಾನು ಕೂಡ ಬಲಹೀನಳೆ, ನಾನು ಕೂಡ ದುರ್ಬಳಲೆ. ಯಾಕಂದರೆ ನಾನು ಕೂಡ ಒಂದು ಹೌಸ್ ವೈಫ್. ನನಗೆ ಈ ಲೋಕದ್ದು ಪ್ರಪಂಚದ್ದು ಏನೂ ಕೂಡ ಅಷ್ಟು ಗೊತ್ತಿಲ್ಲ, ತಿರುಗಾಡ್ಲಿಕ್ಕೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಕರೆಕ್ಟಾಗಿ ಯಾವುದು ರೂಟ್ ಗೊತ್ತಿಲ್ಲ. ನಾನು ನನ್ನ ಗಂಡ ಅಂಥೇಳಿ ನನ್ನ ಬಾವಿಯೊಳಗೆ ಇದ್ದ ಕಪ್ಪೆ ನಾನು. ಅಷ್ಟೇ ಇತ್ತು ನನ್ನ ಆಲೋಚನೆ. ಆದರೆ ಅದನ್ನು ಬದಲಾಯಿಸಿದ್ದು ಆ ಶುಭ ಸಂದೇಶ. ಶುಭ ಸಂದೇಶ ನನ್ನನ್ನು ಹೊರಗಡೆ ಕರ್ಕೊಂಡು ಬಂತು. ಈ ಕೃಪೆಯಲ್ಲಿ ಜೀವಿಸುವಂಥ ಸೌಭಾಗ್ಯ ನಿಮಗೂ ಕೊಟ್ಟಿದ್ದಾರೆ ಪ್ರಿಯರೇ. ಪ್ರತಿಯೊಬ್ಬರಿಗೂ ಹೊಸ ಜನ್ಮ ಪಡೆಯುವಾಗ ಖಂಡಿತವಾಗ್ಲೂ ಈ ಕೃಪೆಯನ್ನು ದೇವರು ಕೊಡ್ತಾರೆ. ಈಗ ನಮಗೆ ಯೋಚಿಸುವಾಗ ಹೌದಾ ಹೀಗಾಗುತ್ತಾ ಭಯ ಆಗುತ್ತೆ ಅಲ್ವಾ? ನಮಗೆ ಜೀವಿಸಲಿಕ್ಕೆ ಭಯ ಆಗುತ್ತೆ. ಅಯ್ಯೋ ಇವರಿಗೆ ಶುಭ ಸಂದೇಶ ಹೇಳುದಾ, ಅಯ್ಯೋ ಭಯ ಆಗುತ್ತಪ್ಪ. ಯೇಸುನಾಮ ಹೇಳಲಿಕ್ಕೆ ನನ್ನ ಭಯ ಆಗ್ತಿತ್ತು, ನಿಮ್ಗೆ ಗೊತ್ತಿಲ್ಲ, ನನ್ನ ಭಯ ಆಗ್ತಿತ್ತು. ಯೇಸುನಾಮ ಹೇಳಬಾರ್ದಪ್ಪ, ಯಾರೇನಾದರೂ ನಮ್ಮನ್ನು ಮಾಡಿದರೆ ನಾಮ ಅಯ್ಯೋ ಇಲ್ಲಿ ಹೇಳಲೇಬಾರ್ದು, ಈ ಕಡೆ ಸಾರಲೇಬಾರ್ದು. ಯೇಸುನಾಮ ಹೇಳಲಿಕ್ಕೆ ನನ್ನ ಭಯ ಆಗ್ತಿತ್ತು. ಆದರೆ ನಿಜವಾಗ್ಲೂ ಹೇಳ್ತೇನೆ, ಯಾವಾಗ ಹೊಸ ಜನ್ಮ ಪಡೆದ್ನೋ ಯೇಸುನಾಮ ಹೇಳಲಿಕ್ಕೆ ಭಯ ಇಲ್ಲ. ಯೇಸುನಾಮ ನಿಜವಾಗ್ಲೂ ಆ ಜೀವೋದ್ಧಾರ ಕೊಡುವಂಥ ಆ ನಾಮ, ನನ್ನ ಪಾಪವನ್ನು ಕ್ಷಮಿಸಿದಂಥ ನಾಮ. ಆ ನಾಮವನ್ನು ಹಿಡಿಲಿಕ್ಕೆ ಅಂದರೆ ಅವರ ಹಾದಿಯಲ್ಲಿ ನಡಿಲಿಕ್ಕೆ ನನಗೆ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆ ಸಹಾಯಕರು ನನ್ನ ಜೊತೆ ಇದ್ದಾರೆ. ಈ ಸಹಾಯಕರು ಬರುವಾಗ ಖಂಡಿತವಾಗ್ಲೂ ಲೋಕದ ಸಹಾಯ ಬೇಡ ಅನಿಸುತ್ತೆ ಪ್ರಿಯರೇ. ಲೋಕದ ಜನರ ಮಧ್ಯದಲ್ಲಿ ಜೀವಿಸುವುದು ಬೇಡ ಅಂತೇಳಿ ಅನಿಸುತ್ತೆ. ಆದರೆ ಏನು ಮಾಡೋದು, ಕುಟುಂಬದಲ್ಲಿ ಜೀವಿಸಬೇಕು. ಆದರೆ ಆಶ್ರಯಿಸ್ತಾ ಇರೋದು ಯಾರನ್ನಂದರೆ ದೇವರನ್ನು ಮಾತ್ರ, ಯೇಸುವನ್ನು ಮಾತ್ರವೇ ಆಶ್ರಯಿಸ್ತಾ ಇದ್ದೇನೆ. ಹೀಗಿರುವಾಗ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನಗೂ ಕೂಡ ಕಷ್ಟ ಸಂಕಟಗಳು ಬಂತು. ಯಾವ ರೀತಿ ಅಂದರೆ, ಒಂದು ಸಮಯದಲ್ಲಿ ಒಂದು ವರ್ಷ ಆದ ನಂತರ ಕೊರೋನಾ ಟೈಮಲ್ಲಿ ಮಗನಿಗೆ ಹುಷಾರಿಲ್ಲದೆ ಇರ್ಬೋದು, ಆಪ್ರೇಷನ್ಗಳಾಯಿತು, ಸುಮಾರು ಆಪ್ರೇಷನ್ಗಳಾಯಿತು. ಆ ಒಂದು ಆತಂಕ ತಾಯಿಗಿರುತ್ತಲ್ವ, ಆತಂಕ ಇರುತ್ತೆ. ಆದರೆ ನಿಜ ಹೇಳ್ತೇನೆ, ನಮಗೇನು ಆತಂಕ ಆಗಿಲ್ಲ. ನನ್ನನ್ನು ಸಿದ್ಧಪಡಿಸ್ತಾ ಇದ್ರು, ನನ್ನನ್ನು ಕಟ್ತಾ ಇದ್ರು. ಒಂದೊಂದು ಪರಿಸ್ಥಿತಿಗಳಲ್ಲೂ ಕೂಡ ಆ ಪರಿಸ್ಥಿತಿಗಳು ಬರುವಾಗ ನಾವು ಆಶ್ರಯಿಸ್ತಾ ಇದ್ದದ್ದು ಯಾರನ್ನಂದರೆ ಯೇಸು ಕ್ರಿಸ್ತರನ್ನು ಮಾತ್ರವೇ ಆಶ್ರಯಿಸ್ತಾ ಇದ್ವಿ. ಆ ಯೇಸು ಕ್ರಿಸ್ತರು ಏನು ಮಾಡ್ತಾ ಇದ್ರು ಅಂದರೆ ನನಗೆ ಬಲ ಕೊಡ್ತಾ ಇದ್ರು. ಯೇಸು ಕ್ರಿಸ್ತರು ನನ್ನನ್ನು ನಡೆಸುವುದನ್ನು ನಾನು ನೋಡ್ಲಿಕ್ಕಾಯ್ತು. ಹೀಗೆ ಹೋಗ್ತಾ ಹೋಗ್ತಾ ನನ್ನ ದೇಹಕ್ಕೆ ಬಂತು. ಯೇಸುವನ್ನು ಕೊಡಬೇಕು, ಯೇಸುವನ್ನು ಸಾರಬೇಕು ಅಂತೇಳಿ ನಾನು ಹಳ್ಳಿಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟೆ. ಅಂದರೆ ಪ್ರಯತ್ನ ನಂದಲ್ಲ, ಯೇಸು ಕ್ರಿಸ್ತರು ಯಾರನ್ನು ತೋರಿಸ್ತಾ ಇದ್ರೋ ಅಲ್ಲಿಗೆ ಕಾಂಟ್ಯಾಕ್ಟ್ ಆಗ್ತಿತ್ತು. ಆ ಮನೆಗೆ ಹೋಗ್ತಾ ಇದ್ದೆ, ಹೇಗೆ ಸಿಗ್ತಾ ಇದ್ರೋ ಗೊತ್ತಿಲ್ಲ, ಅವರಿಗೆ ಶುಭ ಸಂದೇಶ ಸಾರ್ತಾ ಇದ್ದೆ. ಹೀಗೆ ಆಗ್ತಾ ಇರುವಾಗ ನನ್ನದೇ ಒಂದು ದೇಹದ ಒಂದು ಅಂಗ, ನನ್ನ ಕಾಲು ಬರದೆ ಹೋಯಿತು. ನಿಮಗೆಲ್ಲರೂ ಗೊತ್ತಿದೆ. ಆ ಟೈಮಲ್ಲಿ ನಿಜವಾಗ್ಲೂ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ನನ್ನ ಕುಟುಂಬವನ್ನೇ ಆಶ್ರಯಿಸ್ತಾ ಇದ್ದೆ. ನನ್ನ ಗಂಡ, ನನ್ನ ಮಕ್ಕಳು, ಭಯ ಆಗ್ತಿತ್ತು ಬಿಟ್ಟು ಹೋಗಲಿಕ್ಕೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡಿದ್ರು ಅಂದರೆ ನನ್ನನ್ನು ಅವರ ಕೃಪೆಯನ್ನು ಆಶ್ರಯಿಸಲಿಕ್ಕೆ ನನ್ನ ಮನೆಯಿಂದಲೇ ನನ್ನನ್ನು ತೆಗೆದು ಬೇರೆ ಕಡೆ ಇಟ್ಟರು. ಒಂದು ತಿಂಗಳು ನನ್ನ ಮನೆಯಲ್ಲಿ ಇರಲಿಲ್ಲ. ನಾನು ಯೋಚಿಸ್ತಾ ಇದ್ದೆ ಏನಂದರೆ, ನನ್ನಿಂದ ನನ್ನ ಕುಟುಂಬ ಸಾಗೋದು, ನಾನು ಅಡುಗೆ ಮಾಡಿದರೆ ಮಾತ್ರ ಇವರು ತಿನ್ನೋದು. ನಾನು ಯೋಚಿಸ್ತಾ ಇದ್ದೆ, ನಾನು ಏನಾದರೂ ಕೊಟ್ಟರೆ ಮಾತ್ರ ಇವರು ಹಾಕೋದು. ಆ ರೀತಿಯಲ್ಲೆಲ್ಲ ನಾನು ಥಿಂಕ್ ಮಾಡ್ತಾ ಇದ್ದೆ. ಆದರೆ ದೇವರು ಅವರ ಕೃಪೆಯನ್ನು ಆಶ್ರಯಿಸಲಿಕ್ಕೆ ನನಗೆ ಬಲ ಕೊಟ್ಟರು. ನನ್ನನ್ನು ಅಲ್ಲಿಂದ ಮನೆಯಿಂದ ತೆಗೆದು ನನ್ನನ್ನು ಬೆಂಗಳೂರಿಗೆ ಕಳಿಸಿದರು. ಯಾರ್ದೋ ಮನೆ ಆ್ಯಕ್ಚುಲಿ, ಆದರೆ ನನ್ನ ಸಹೋದರನೇ ಮನೆ. ಆದರೆ ಈಗ ನನಗೆ ಗೊತ್ತು. ಆದರೆ ಆ ಟೈಮಲ್ಲಿ ನನಗೆ ಕೊಟ್ಟದ್ದು ಕೃಪೆ, ಬಲ ಕೊಟ್ಟರು. ಆ ಸಮಯದಲ್ಲಿ ನಿಜವಾಗ್ಲೂ ಯಾವ ರೀತಿ ನನ್ನಲ್ಲಿ ಕೃಪೆ ಕಾರ್ಯ ಮಾಡುತ್ತಂದರೆ, ಎಷ್ಟೋ ಜನ ಸಹೋದರ ಸಹೋದರಿಯರು ನನ್ನ ಸೇವೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನನ್ನ ಕುಟುಂಬದವರು ಇಲ್ಲ, ಆದರೆ ಎಷ್ಟೋ ಸಹೋದರ ಸಹೋದರಿ, ಇವತ್ತು ನಾನು ನಿಲ್ತೇನೆ, ಇವತ್ತು ನಿನ್ನನ್ನು ನಾನು ಸೇವೆ ಮಾಡ್ತೇನೆ, ನಾನು ನಿನಗೆ ಸ್ನಾನ ಮಾಡಿಸ್ತೇನೆ. ಆ ರೀತಿಯಲ್ಲೆಲ್ಲ ಒಬ್ಬೊಬ್ಬರು ಬರುವುದನ್ನು ನಾನು ನೋಡಲಿಕ್ಕಾಯ್ತು. ಆ ಪರಿಸ್ಥಿತಿಯಲ್ಲೂ ಯಾಕೆ ಗೊತ್ತಾ ಬರ್ತಾಯಿದ್ರು, ನಾನು ಮಾತಾಡಬೇಕಾಗಿತ್ತು, ನನಗೆ ಮಾತಾಡಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ. ಆದರೆ ನಾನು ಮಾತಾಡ್ತಾ ಇದ್ದದ್ದು ಬರೀ ಯೇಸು ಬಗ್ಗೆ ಮಾತ್ರ. ಯೇಸುವನ್ನು ಕೊಡ್ತಾ ಇದ್ದೆ, ಅವ್ರ ಹತ್ರ ಯೇಸು ಬಗ್ಗೆ ಮಾತಾಡ್ತಾ ಇದ್ದೆ. ಯೇಸು ಏನು ಮಾಡಿದ್ದಾರೆ, ಒಂದೇ ಸಂದೇಶ ನನ್ನ ಹತ್ರ ಇತ್ತು, ಕ್ರಿಸ್ತನ ಸಂದೇಶ. ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೆ. ಯಾರು ಬರ್ತಾ ಇದ್ರೋ ಅವರೆಲ್ಲರೂ ಕೂಡ ಯೇಸುವನ್ನು ಪಡ್ಕೊಳ್ತಾ ಇದ್ರು. ಅದನ್ನು ನಾನು ನೋಡ್ಲಿಕ್ಕಾಗ್ತಿತ್ತು. ನನ್ನ ಕಾರ್ಯ ಅಂತೇಳಿ ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತರು ನನ್ನನ್ನೊಂದು ಸಾಧನವಾಗಿ ಉಪಯೋಗಿಸ್ತಾ ಇದ್ರು. ನಿಮ್ಮನ್ನು ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ.
ಈ ಹೊಸ ಜನ್ಮದ ಮುಖಾಂತರ ಮಾತ್ರ ಪ್ರಿಯರೇ. ಏನೋ ಹೇಳ್ತಾ ಇಲ್ಲ. ಈ ಆನಂದ ನನ್ನಲ್ಲಿ ಪ್ರಾರಂಭ ಆಯಿತು. ಈ ಆನಂದ ನನ್ನನ್ನು ಏನು ಮಾಡ್ತಂದರೆ ಒತ್ತಾಯ ಪಡಿಸ್ತಾ ಇತ್ತು. ಯಾರೆಲ್ಲ ಸಿಗ್ತಾರೋ, ಅದು ಆಯಾ ಇರ್ಬೋದು. ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಒಂದು ಬಸ್ಸಲ್ಲಿ ಭಿಕ್ಷುಕಿ ಅಂತೇಳಿ ಹೇಳಬಾರ್ದು ನಾನು, ಒಂದು ಸಹೋದರಿನೇ, ಆದರೆ ಅವರು ಭಿಕ್ಷೆ ಎತ್ತುತ್ತಾರೆ. ಅವರು ನನ್ನ ಸೈಡಿಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವರಿಗೂ ಕೂಡ ಶುಭ ಸಂದೇಶ ಕೊಡಲಿಕ್ಕಾಯಿತು. ಅಂದರೆ ಯಾರೇ ಇರ್ಬೋದು ಅದು, ಆದರೆ ಅವರ ಆತ್ಮರಕ್ಷಣೆ ಆಗಬೇಕು. ಅದು ಶ್ರೀಮಂತನೇ ಆಗಿರ್ಬೋದು, ಯಾರೇ ಇರ್ಬೋದು. ಯಾರು ಬರ್ತಾರೋ ಅವರ ಆತ್ಮದ ಪರಿಸ್ಥಿತಿ ಸತ್ತ ಅವಸ್ಥೆ ಇದೆ. ಸತ್ತ ಅವಸ್ಥೆಗೆ ಜೀವ ಕೊಡಲಿಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ ಅಂತೇಳಿ ನನಗೆ ಗೊತ್ತಿತ್ತು. ಈ ರೀತಿಯಲ್ಲಿ ಆ ಒಂದು ಸಮಯದಲ್ಲೂ ಕೂಡ ಡಾಕ್ಟರ್ ಕೂಡ ಕೇಳ್ತಾ ಇದ್ರು ಯಾರು ಪೇಷಂಟ್ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷಿಸ್ಲಿಕ್ಕಾಯಿತು, ಆನಂದಿಸ್ಲಿಕ್ಕಾಯಿತು, ದೇವರಿಗೆ ಸ್ತೋತ್ರ ಹೇಳಲಿಕ್ಕಾಯಿತು, ಯೇಸು ನಾಮವನ್ನು ಎತ್ತಿ ಹಿಡಿಲಿಕ್ಕಾಯಿತು. ಇದು ಕೃಪೆ ಬಿಟ್ಟರೆ ಬೇರೆ ಏನಿಲ್ಲ. ನಾನೇನು ಮಾಡಿದ್ದು ಅಂತೇಳಿ ಹೇಳ್ತಾ ಇಲ್ಲ, ಯೇಸು ಕೊಟ್ಟ ಕೃಪೆಯನ್ನು ಹೇಳ್ತಾ ಇದ್ದೇನೆ. ಅದೂ ಅಲ್ಲದೆ ಮುಂದೆ ಹೋಗ್ತಾ ನೋಡಿ, ಈ ರೀತಿಯಲ್ಲೆಲ್ಲ ರಿಟ್ರೀಟ್ಸ್ ನಾನು ಭಾಗವಹಿಸಿದ್ದವಳಲ್ಲ. ನಾನು ಹೇಳಿದೆ, ನಾನು ಈ ಒಂದು ಕೊರೋನಾದ ಮುಖಾಂತರ ನನ್ನನ್ನು ದೇವರು ಹಾರಿಸಿದ್ರು ರಿಟ್ರೀಟ್ ಕೊಡಲಿಕ್ಕೆ. ನಾನು ರಿಟ್ರೀಟೇ ಮಾಡಿಲ್ಲ. ನಾನು ರಿಟ್ರೀಟ್ ಏನು ಕೊಡೋದು? ನನಗೇನು ಬರುತ್ತೆ ಕೊಡಲಿಕ್ಕೆ ಅಲ್ವಾ? ಸಾಧ್ಯ ಇಲ್ಲ. ಈ ಬೈಬಲೇ ಗೊತ್ತಿಲ್ಲ ನನಗೆ. ಒಂದಿನ ಒಂದು ಬ್ರದರ್ ಬಂದಿದ್ದರು. ಆ ಬ್ರದರ್ ಏನಂತ ಹೇಳಿದ್ರಂದರೆ, ನನ್ನ ಪರಿಸ್ಥಿತಿ ಹೇಳ್ತೇನೆ, ತೋಬಿತ ತೆಗಿ ಅಂತೇಳಿ ಹೇಳಿದರು. ನನಗೆ ತೋಬಿತ ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆನ ಗೊತ್ತಿಲ್ಲ. ಅಂಥ ಕ್ರೈಸ್ತೆ ನಾನು, ಸತ್ತು ಹೋದ ಕ್ರೈಸ್ತೆ. ಅಂಥ ಪರಿಸ್ಥಿತಿಲಿ ನಾನಿದ್ದೆ. ಆದರೆ ಓದ್ತಾ 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 ಹೊಸ ಜನ್ಮ ಪಡೆದಾದ ನಂತರ ಈ ಬೈಬಲ್ ಓದಿ 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 ಯಾವ ಥರ ಅಂದರೆ, ಈ ಎಷ್ಟು ಓದಿದೇನೆಂದರೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಥರ ಓದ್ತಾ ಇದ್ದೆ. ಏನಂದರೆ ಇದರ ಒಳಗಡೆ ಇರುವ ಆ ಅರ್ಥ, ಗೂಢಾರ್ಥ ನನಗೆ ಅರ್ಥ ಆಗ್ತಿತ್ತು. ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಆದರೆ ನನಗೆ ಅರ್ಥ ಆಗ್ತಾ ಇದೆ. ಆ ರೀತಿ ಇದ್ದ ಪರಿಸ್ಥಿತಿ. ನಾನು ಹಿಡಿದದ್ದು ಕನ್ನಡ ಬೈಬಲ್. ಸಹೋದರ ಹೇಳಿದ್ದೇನು, ನಿನ್ನನ್ನು ಶುಭ ಸಂದೇಶ ಸಾರ್ಲಿಕ್ಕೆ ಉಪಯೋಗಿಸ್ತಾರೆ ಕರ್ನಾಟಕದಲ್ಲಿ. ನಾನು ಕೊಂಕಣಿ ಬೈಬಲ್ ಹಿಡಿಬೇಕಲ್ವಾ? ನೋಡಿ, ದೇವ್ರು ಮಾಡಿದ ಕಾರ್ಯ. ನಾನು ಕನ್ನಡ ಬೈಬಲ್ ಓದಿದೆ. ಈ ರೀತಿ ಕನ್ನಡ ಮಾತಾಡಲಿಕ್ಕೂ ಬರುವುದಿಲ್ಲ, ಪ್ರಾರ್ಥಿಸ್ಲಿಕ್ಕಂತೂ ಬರುವುದೇ ಇಲ್ಲ. ಆದರೆ ದೇವರು ಕೃಪೆ ಕೊಟ್ಟರು. ಹೋಗು ಸಾರು, ಹೋಗು ಸಾರು. ಒಂದೇ ಆಸೆ, ಮಲಗುವಾಗಲೂ ಒಂದೇ ಆಸೆ. ಮೊದಲೇನು ಥಾಟ್ ಓಡ್ತಾ ಇತ್ತಂದರೆ ನೆಕ್ಸ್ಟ್ ಡೇ ಏನು ಮಾಡೋದು, ಇವತ್ತು ಬಿರಿಯಾನಿ ಮಾಡೋದಾ, ಇವತ್ತು ಏನು ಮಾಡೋದು, ಆ ರೀತಿ ಓಡ್ತಾ ಇತ್ತು. ಆದರೆ ಈಗ ಏನು ಓಡ್ತಾ ಇರುತ್ತೆ ಅಂದರೆ ಮನಸ್ಸಲ್ಲಿ, ಅಯ್ಯೋ ಯಾರಿಗೆ ಹೇಳೋದಪ್ಪ, ಯಾರಿಗೆ ಹೆಸರನ್ನು ಕೊಡೋದಪ್ಪ, ಯಾರಿಗೆ ಕಾಲ್ ಮಾಡೋದಪ್ಪ, ಆ ರೀತಿ ಓಡ್ತಾ ಇರುತ್ತೆ ಮನಸ್ಸಲ್ಲಿ. ಹೀಗೆ ಹೋಗ್ತಾ ಹೋಗ್ತಾ ಈ ಧ್ಯಾನಗಳಿಗೆ ನಾನು ಧ್ಯಾನ ಕೊಡಲಿಕ್ಕೆ ದೆಂಗ್ನಿಕೋಟೆ. ನೋಡಿ, ಈ ಕಾಲು ಕೂಡ ಸೌಖ್ಯ ಆದದ್ದು ಯಾವಾಗಂತ ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಒಂದೇ ಹೇಳ್ತಾ ಇದ್ದೆ, ಜೀವದಿಂದಿರೋದು ನಿಮ್ಮ ಕೃಪೆಯಿಂದ. ನಾನು ಜೀವದಿಂದ ಇದ್ದು ನಿಮ್ಮ ಮಹತ್ ಕಾರ್ಯಗಳನ್ನು ಸಾರ್ತೇನಪ್ಪ ಅಂತೇಳಿ. ಈ ಒಂದು ಮರಣಕ್ಕಾಗಿ ಬಂದದ್ದಲ್ಲ. ಭಯ ಇರಲಿಲ್ಲ, ಭಯ ಬಿಟ್ಟೋಗಿತ್ತು. ಮರಣ ಭಯ ನನ್ನಿಂದ ಬಿಟ್ಟೋಗಿತ್ತು. ಯಾಕಂದರೆ ಮರಣವನ್ನು ಜಯಿಸಿದಾತನು ನನ್ನ ಒಳಗಡೆ ಇದ್ದರು ಪ್ರಿಯರೇ. ಮರಣವನ್ನು ಜಯಿಸಿದಾತ ಯೇಸು ಕ್ರಿಸ್ತರು ನನ್ನೊಳಗೆ ಇದ್ದರು. ಈ ರೀತಿ ಧ್ಯಾನಕೂಟಗಳು ಎಲ್ಲಿ ಹೋಗ್ತಾ ಇದ್ದೆ ಗೊತ್ತಾ? ತಮಿಳ್ನಾಡಿಗೆ ಹೋಗ್ತಾ ಇದ್ದೆ. ತಮಿಳ್ನಾಡೇ ನಾನು ನೋಡಿಲ್ಲ, ದಾರಿನೂ ಗೊತ್ತಿಲ್ಲ. ಆ ರೀತಿಯಲ್ಲೆಲ್ಲ ನಾನು ಒಬ್ಬಳೇ ಟ್ರಾವೆಲ್ ಮಾಡಲಿಕ್ಕೆ, ಅದು ಕೂಡ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು, ಬ್ಯಾಗ್ ಮಾತ್ರ ಅಲ್ಲ, ಎಷ್ಟೋ ಜನರನ್ನು ಆ ಒಂದು ಯೇಸು ಬಳಿಗೆ ಕರ್ಕೊಂಡು ಹೋಗಬೇಕು, ರಿಟ್ರೀಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಜೊತೆ ಅನೇಕ ಸಹೋದರ ಸಹೋದರರು ನಾವು ಒಟ್ಟಾಗಿ, ನಾನು ಹೇಳಿದ್ನಲ್ವಾ 20-24 ಜನ ಈಗಲೂ ನಾವು ಸೇವೆ ಮಾಡ್ತಾ ಇದ್ದೇವೆ. ಒಟ್ಟಾಗಿ ಒಂದೇ ಒಂದು ಉದ್ದೇಶದಿಂದ, ಒಂದೇ ದೇಹವಾಗಿ ನಾವಿದ್ದೇವೆ. ಏನು ಅಲ್ಲಿ ಡಿಫ್ರೆನ್ಸಸ್ ಇಲ್ಲ. ಸುಮಾರು ಜನ ಇದ್ದಾರೆ, ಆಯಿತಾ? ನಾವು ಒಂದೇ. ಈಗಲೂ ನನ್ನ ಜೊತೆ ಅವರು ಇದ್ದಾರೆ. ನಾನು ಇಲ್ಲಿ ನಿಂತಿದ್ದೇನೆ, ಆದರೆ ಅವರು ನನ್ನ ಜೊತೆ ಇದ್ದಾರೆ. ಹಾಗೆ ನೋಡಿ, ಹೀಗೆ ಹೋಗ್ತಾ ಹೋಗ್ತಾ ಧ್ಯಾನ ಕೊಡಲಿಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಆದರೆ ಆಸೆ ಏನಿತ್ತಂದರೆ ಒಳಗಡೆ, ನಾನು ಯೇಸುವನ್ನು ಅರ್ಥಕೊಳ್ಬೇಕು. ಈಗಲೂ ಕೂಡ ಇಲ್ಲಿ ಬಂದಿದ್ದೇನಲ್ವಾ, ಇಲ್ಲಿ ಹೇಳಲಿಕ್ಕೆ ಬಂದಿಲ್ಲ, ಕೇಳಲಿಕ್ಕೆ ಬಂದಿದ್ದೇನೆ. ಯೇಸು ಏನು ಮಾತಾಡ್ತಾರೆ ನನ್ನ ಜೊತೆಗೆ, ಯೇಸು ಯಾರು, ಇನ್ನೂ ನನಗೆ ಬೇಕು, ಇನ್ನೂ ಬೇಕು, ಆ ಯೇಸು ಇನ್ನೂ ಬೇಕು. ಆ ಆಸೆಯಿಂದ ನಾನು ಬರ್ತೇನೆ ಪ್ರಿಯರೇ, ಆ ಆಸೆಯಿಂದ ಬರ್ತೇನೆ. ಯಾಕೆ ಗೊತ್ತಾ? ನಾನು ಯೇಸುವನ್ನು ಪಡ್ಕೊಳ್ಳುವಾಗ ಇನ್ನೂ ಹೆಚ್ಚಾಗಿ ನಾನು ಯೇಸುವನ್ನು ಕೊಡ್ಬೋದು ಅಲ್ವಾ? ನನ್ನ ಪಾಕೆಟಲ್ಲೇ ₹1 ಇಲ್ದಿದ್ರೆ ನಾನು ಏನು ಕೊಡಲಿಕ್ಕಾಗುತ್ತೆ ಹೇಳಿ ಅಲ್ವಾ? ನನ್ನ ಪಾಕೆಟಲ್ಲೇ ಖಾಲಿ, ಮತ್ತು ನಿಮ್ಗೇನು ಕೊಡಲಿಕ್ಕಾಗುತ್ತೆ?
ಹಾಗೆ ಈ ಒಂದು ಥಾಟ್ ಕೊಟ್ಟದ್ದು ಕೂಡ ಆ ಕೃಪೆಯಿಂದಲೇ. ನನ್ನಲ್ಲಿ ದಾಹ ಇದೆ, ಆ ದಾಹವನ್ನು ಹುಟ್ಟಿಸಿದ್ದು ಕೂಡ ಪವಿತ್ರ ಆತ್ಮರೇ. ಆದರೆ ಈ ಲೋಕದ ಜನರಿಗೆ ಇದು ಅರ್ಥ ಆಗೋದಿಲ್ಲ. ಯಾಕಂದರೆ ಈ ಒಂದು ಸಮಯದಲ್ಲೂ ಕೂಡ ನನಗೆ ದೂಷಣೆಗಳು ಬಂತು. ಯಾವ ರೀತಿ ಅಂದರೆ, ಈ ಒಂದು ಬೈಬಲ್ ಇಟ್ಕೊಂಡು ನೀನು ಹೋಗ್ತಾ ಇದೆಯಲ್ಲ, ನಿನಗೇನು ಹುಚ್ಚು ಹಿಡ್ದಿದ್ಯಾ? ಬೇರೆಯವರೆಲ್ಲ ಜೀವಿಸ್ತಾ ಇಲ್ವಾ? ನಿನಗೆ ಮಾತ್ರನಾ ಈ ಜೀವನ? ಹೌದು, ನಾನು ಹೇಳ್ತೇನೆ, ನನಗೆ ಮಾತ್ರ ಈ ಜೀವನ. ಯಾಕಂದರೆ ನನ್ನ ಪಾಲಿಗೆ ನಾನು ಸತ್ತಿದ್ದೇನಲ್ವಾ, ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸ್ತಾ ಇದ್ದಾರಲ್ವಾ. ಹಾಗಾದರೆ ಈ ಯೇಸು ಕ್ರಿಸ್ತರು ನಾನು ಭಯವಿಲ್ಲದೆ ಸಾರಲೇಬೇಕಲ್ವಾ? ಆ ಒಂದು ಹೊಣೆ ನನಗೆ ಕೊಟ್ಟಿದ್ದಾರಲ್ವಾ. ಅದೇ ರೀತಿಯಲ್ಲಿ ಈ ಒಂದು ವಾಕ್ಯಗಳನ್ನು ನನಗೆ ಸಾರಲಿಕ್ಕಾಗುತ್ತೆ. ಹೀಗೆ ಹೋಗ್ತಾ 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 ನಿಜವಾಗ್ಲೂ ನಮ್ಮ ಒಂದು ಕುಟುಂಬ ಜೀವಿತದಲ್ಲಿ ಕಷ್ಟ ಸಂಕಟಗಳು ಹೆಚ್ಚಾಗ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಶೋಧನೆಗಳು ಜನರ ಮುಖಾಂತರ, ಮಾತುಗಳು ಮಾತ್ರ ಅಲ್ಲ, ಟೀಮ್ ಮೆಂಬರ್ಸ್ ಮುಖಾಂತರನೂ ಬರ್ತಾಯಿತ್ತು, ಎಲ್ಲ ಕಡೆಯಿಂದಲೂ ಬರ್ತಾಯಿತ್ತು. ಎಲ್ಲರೂ ದ್ವೇಷಿಸ್ತಾ ಇದ್ರು. ಯಾಕೆ ದ್ವೇಷ ಅಂದರೆ, ನಾವೇನು ಮಾಡಿದ್ದಕ್ಕಲ್ಲ, ಯೇಸುವನ್ನು ಸಾರಿದ್ದಕ್ಕೆ, ಯೇಸುವನ್ನು ಕೊಟ್ಟದಕ್ಕೆ. ಇವಳು ಏನೋ ಬೋಧಿಸ್ತಾಳೆ, ಇವಳೇನೋ ಹೇಳ್ತಾಳೆ, ಆ ರೀತಿಯಲ್ಲೆಲ್ಲ ದೂಷಣೆಗಳು ಬಂದರೂ ಕೂಡ ನಾನು ಯಾವುದಕ್ಕೂ ಹೆದರಲಿಲ್ಲ. ಯಾಕಂದರೆ ದೇವರು ಹೇಳ್ತಾ ಇದ್ರು, ನೀನು ನನಗೆ ಸಾಕ್ಷಿ ಕೊಡ್ತಿ, ನೀನು ನನ್ನ ಜೊತೆ ಇರಲೇಬೇಕು, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನ ಜೊತೆಗೆ ಲೋಕಾಂತ್ಯದವರೆಗೂ ಇರ್ತೇನೆ ಎಂಬ ಒಂದು ವಾಗ್ದಾನ ನನ್ನ ಜೊತೆ ಇತ್ತು. ನಿನ್ನನ್ನು ನಾನು ಉಪಯೋಗಿಸ್ತೇನೆ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಉಪಯೋಗಿಸ್ತೇನೆ. ಈ ವಾಗ್ದಾನವನ್ನು ನಾನು ನೋಡ್ತಾ ಇದ್ದೇನೆ, ನನ್ನಲ್ಲಿ ಕಾರ್ಯವಾಗುವುದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮಲ್ಲೂ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ, ಈ ಹೊಸ ಜನ್ಮ ಪಡೆದ್ರೆ ಮಾತ್ರ. ಹೀಗೆ ಹೋಗ್ತಾ ಹೋಗ್ತಾ ನಾನು ಲಾಸ್ಟ್ ಅಕ್ಟೋಬರಲ್ಲಿ ರಾಯಚೂರು ಹೋಗಿದ್ದೆ. ರಾಯಚೂರು, ಹುಬ್ಳಿ, ದೇವದುರ್ಗ ಅಲ್ಲೆಲ್ಲ ರಿಟ್ರೀಟ್ ಮುಗಿಸಿ, ಒಳ್ಳೆ ರಿಟ್ರೀಟ್. ಯಾಕೆ ಹೇಳ್ತಾ ಇದ್ದಾನಂದರೆ, ಆ ಒಂದು ಬೋಧನೆ ನನ್ನನ್ನು ಅಷ್ಟು ಸ್ಪರ್ಶ ಮಾಡಿತ್ತು. ಆ ಬೋಧನೆ ಯಾವ ರೀತಿ ಇತ್ತಂದರೆ, ಅಲ್ಲಿ ಹೇಳಿದರು, ನಿಮಗೆ ಇಲ್ಲಿ ಪಾಪ ಇದೆ ಅಂತೇಳಿ ಹೇಳಿದರೆ ಎಷ್ಟು ಜನರಿಗೆ ಭಯ ಆಗುತ್ತೆ? ನಿಮ್ಗೆ ಭಯ ಆಗ್ತಾ ಇದೆಯಾ? ಭಯ ಆಗ್ತಾ ಇದೆಯಾ? ಇಲ್ಲ ಅಲ್ಲ. ಆದರೆ ಕ್ಯಾನ್ಸರ್ ಇದೆ ಅಂತೇಳಿ ಹೇಳಿದರೆ ಎಷ್ಟು ಜನರಿಗೆ ಭಯ ಆಗುತ್ತೆ? ಕೈ ಎತ್ತಿ. ಅಲ್ವಾ? ಆ ಒಂದು ಬೋಧನೆ ಈ ರೀತಿ ಅಂದರೆ, ಪಾಪ ಇದೆ ಅಂತೇಳಿ ಹೇಳುವಾಗ ಯಾರಿಗೂ ಭಯ ಆಗ್ತಾ ಇಲ್ಲ. ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡೆ. ಯಾವ ರೀತಿ ಸೀರಿಯಸ್ ಆಗಿ ತಗೊಂಡಂದರೆ, ನನ್ನ ಒಳಗಡೆ ಇರುವ ಆ ಪಾಪದ ಅವಸ್ಥೆ ನರಕದ ಅವಸ್ಥೆ, ಕ್ಯಾನ್ಸರ್ ರೋಗಕ್ಕಿಂತಲೂ ಮಾರಕವಾದದ್ದು. ಶಾಶ್ವತವಾಗಿ ನರಕದ ಯಾತನೆಯನ್ನು ಅನುಭವಿಸಬೇಕಾದ ಒಂದು ಅವಸ್ಥೆ. ಆ ಅವಸ್ಥೆಯನ್ನು ಯೇಸು ಕ್ರಿಸ್ತರು ತಮ್ಮ ಶಿಲುಬೆಯಲ್ಲಿ ನನ್ನ ಪಾಪವನ್ನು ಆ ಶಿಲುಬೆಗೆ ಜಡಿದು ಬಿಟ್ಟಿದ್ದಾರೆ. ಯಾಕೆ? ನನ್ನನ್ನು ಕೊಂಡುಕೊಂಡು ನನಗೆ ಜೀವವನ್ನು ಕೊಟ್ಟು ಆ ನಿತ್ಯ ಜೀವದಲ್ಲಿ, ಸ್ವರ್ಗದಲ್ಲಿ ನನ್ನನ್ನು ಸೇರಿಸಬೇಕು ಅಂತೇಳಿ. ಇದು ನನಗೆ ಮನವರಿಕೆ ಆಯ್ತಲ್ವಾ. ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಅದು ರಿಟ್ರೀಟ್ ಮುಗಿಸುವಾಗ ದಾರಿ ಮಧ್ಯದಲ್ಲೇ ನನ್ನ ಅಪೆಂಡಿಕ್ಸ್ ಹೊಡೆದೋಗಿ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನಿಮಗೆಲ್ಲ ಆಗ್ಬೋದಲ್ವಾ, ಯಾಕಪ್ಪ ದೇವ್ರ ಸೇವೆ ಮಾಡುವಾಗ ಈ ಥರ ಕಷ್ಟ ಆಗಿಲ್ವಾ ನಿಮಗೆ? ಎಲ್ಲರೂ ಹೇಳಿದರು, ನಿಂಗೆ ಬೇಕಿತ್ತಾ ಅಂತೇಳಿ ಹೇಳಿದರು. ಎಷ್ಟೋ ಜನರು ಈಗಲೂ ಹೇಳ್ಬೋದು, ಪರವಾಗಿಲ್ಲ, ಬೇಕಿತ್ತಾ ಅಂತೇಳಿ ಹೇಳಿದರು. ಆದರೆ ನನಗೇನು ಅನಿಸಿಲ್ಲ. ಎಷ್ಟೋ ಜನರು ನನ್ನ ಆರೈಕೆ ಮಾಡಿದರು. ಒಂದು ಸರ್ಜರಿ ಆಯಿತು. ಸರ್ಜರಿ ಆಗಿ ಅದು ಬಯಾಪ್ಸಿಗೆ ಕಳಿಸುವಾಗ ಗೊತ್ತಾಯಿತು ಕ್ಯಾನ್ಸರ್ ಇದೆ ಅಂತೇಳಿ. ಆದರೆ ನಿಜವಾಗ್ಲೂ ಹೇಳ್ತೇನೆ, ಏನೂ ಭಯ ಆಗಿಲ್ಲ, ಏನೂ ಆತಂಕ ಆಗಿಲ್ಲ. ನನ್ನ ಮನಸ್ಸಲ್ಲಿತ್ತು, ಈಗ ನಾನು ಈ ಥರ ತಗೊಂಡಿದ್ದೇನೆ, ಆದರೆ ನನ್ನ ಕುಟುಂಬದವ್ರು ಹೇಗೆ ತಗೊಳ್ತಾರೆ? ಯಾಕಂದರೆ ಡಾಕ್ಟ್ರ್ ಏನು ಹೇಳಿದರು ಗೊತ್ತಾ? ನಿಜವಾಗ್ಲೂ ಕ್ಯಾನ್ಸರ್ ಇದೆ ಅಂತೇಳಿ ಯಾರಿಗೆ ಹೇಳೋದು? ಪೇಷಂಟ್ ಪಾರ್ಟಿಗಲ್ವಾ? ಆದರೆ ಡಾಕ್ಟರ್ ನನ್ನ ಹತ್ರ ಹೇಳಿದರು, ನಿನ್ಗೆ ಈ ಥರ ಇದೆ ಅಮ್ಮ, ನಿನ್ನ ಗಂಡನ ಹತ್ರ ನಾನು ಹೇಗೆ ಹೇಳಲಿ ಅಂತೇಳಿ ಅವ್ರು ಕೇಳಿದರು ನನಗೆ. ಯಾಕಂದರೆ ನನ್ನನ್ನು ಪೇಷಂಟ್ ಥರ ಅವ್ರು ಯಾವತ್ತೂ ನೋಡಿಲ್ಲ. ಆ ರೀತಿ ಅವ್ರ ಹತ್ರ ಅವ್ರು ಹೇಳಿದರು. ಆದರೆ ನಿಜವಾಗ್ಲೂ ನನಗೆ ಆತಂಕ ಇತ್ತು, ಇವರೀಗ ಹೇಗೆ ತಗೊಳ್ತಾರೆ? ಆದರೆ ನಿಜ ದೇವರ ಕೃಪೆ ಎಷ್ಟಿದೆ ಅಂದರೆ, ನನ್ನ ಗಂಡ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಅವರು ಯಾವ ರೀತಿ ತಗೊಂಡ್ರಂದರೆ,
ಏನೂ ಆಗದ ಥರ. ನಿಜವಾಗ್ಲೂ ಹೇಳ್ತಾನೆ, ಏನೂ ಆಗಿಲ್ಲ. ಈಗ ಏನಾದರೂ ಆ ಥರ ಅನ್ನಿಸ್ತಾ ಇದೆ ನಿಮಗೆ? ಅದಾದ ನಂತರ ನೋಡಿ, ಹೀಗೆ ನ್ಯೂಸ್ ಸಿಕ್ತು. ಆದರೆ ನಾನು ಹೇಳಿದೆ, ಯಾರಿಗೂ ಹೇಳಬಾರ್ದು, ಯಾರಿಗೂ ಹೇಳಲಿಲ್ಲ, ಯಾರಿಗೂ ಗೊತ್ತಾಗಬಾರ್ದು. ಯಾಕಂದರೆ ಇನ್ನೂ ಒಂದು ಸರ್ಜರಿ ಇದೆ ನೆಕ್ಸ್ಟ್. ಆ ಟೈಮಲ್ಲೇ ನಮ್ಮದು ಯೂತ್ ರಿಟ್ರೀಟ್ ನಡೀತು. ಅದಾದ ನಂತರ ನಮ್ಮದು ಬರ್ನಿಂಗ್ ಬುಷ್ 6 ನಡೀತು. ಆದರೆ ನೀವೆಲ್ಲ ಯಾರೆಲ್ಲ ಬಂದಿದ್ರಲ್ವ, ಆದರೆ ಯಾರಿಗಾದರೂ ಗೊತ್ತಿತ್ತಾ ನನಗೆ ಇತ್ತು ಅಂತೇಳಿ, ಕ್ಯಾನ್ಸರ್ ಇತ್ತು ಅಂತ? ಯಾರಿಗೂ ಗೊತ್ತಿಲ್ಲ. ಆದರೆ ನನಗೆಲ್ಲ ಗೊತ್ತಿತ್ತು. ನಾನಲ್ಲಿ ಕೂತು ಕೌನ್ಸ್ಲಿಂಗ್ ಮಾಡಲಿಕ್ಕೂ ಆಯಿತು, ನಾನಲ್ಲಿ ಒಂದು ಪ್ರೈಸ್ ಆ್ಯಂಡ್ ವರ್ಷಿಪ್ಪು ಮಾಡಲಿಕ್ಕಾಯಿತು, ದೇವರ ವಾಕ್ಯವನ್ನು ಸಾರಲಿಕ್ಕೂ ಆಯಿತು. ಯಾರ ಮುಖಾಂತರ? ನನ್ನ ಬಲದಿಂದ ಅಲ್ಲ, ಬದಲಾಗಿ ದೇವರು ಕೊಟ್ಟ ಕೃಪೆಯ ಮುಖಾಂತರ ಮಾತ್ರ. ಅವರ ಬಲ ನನ್ನಲ್ಲಿ ಪರಿಪಕ್ವವಾಗುವುದನ್ನು ನನಗೆ ನೋಡಲಿಕ್ಕಾಯಿತು. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಏನು ಹೇಳುತ್ತೆ ಅಂದರೆ, ನನ್ನ ಬಲ ಪರಿಪಕ್ವವಾಗುವುದು ನಿನ್ನ ನಿಶಕ್ತಿಯಲ್ಲೇ. ಎಲ್ಲಿ? ನಿಶಕ್ತಿಯಲ್ಲೇ. ನನ್ನ ನಿಶಕ್ತಿ ಇತ್ತು, ಈಗಲೂ ಇದೆ. ಆದರೆ ನೋಡಿ, ಅದಾದ ನಂತರ ನಾನು ಹೇಳಿದ್ದು, ಬರ್ನಿಂಗ್ ಬುಷ್ 6 ಆಗುವಾಗ ನಾನು ಹೇಳಿದ್ದೇನೆಂದರೆ, ನೋಡಿ ಡಾಕ್ಟ್ರೇ, ನೀವು ನನಗೆ ಈ ಥರ ರಿಟ್ರೀಟ್ ಇದೆ, ನೀವು ಡೇಟ್ ಪೋಸ್ಟ್ಪೋನ್ ಮಾಡಿ ಅಂತೇಳಿ. ಅದು ಪೋಸ್ಟ್ಪೋನ್ ಮಾಡಿಸಿ ನಾನು ಆ ರಿಟ್ರೀಟಿಗೆ ಬಂದಿದ್ದೆ. ಯಾಕಂದರೆ ಅಲ್ಲಿ ನನಗೆ ದೇವರ ವಾಕ್ಯ ಬೇಕಿತ್ತು, ನನಗೆ ದೇವರ ವಾಕ್ಯ ಬೇಕಿತ್ತು. ಯಾಕಂದರೆ ಆತ್ಮಿಕ ಜೀವನದ ಆತ್ಮಿಕ ಆಹಾರ ದೇವರ ವಾಕ್ಯವಾಗಿದೆ. ಅಲ್ಲಿ ನನಗೆ ಸಿಕ್ಕಿದ್ದೇನೆಂದರೆ, ಪ್ರಕಟಣೆ ಸಿಕ್ತು. ಏಸು ಕ್ರಿಸ್ತರ ಪ್ರಕಟಣೆ ನನ್ನನ್ನು ಬಲಪಡಿಸ್ತಾ ಇತ್ತು. ಏಸು ಕ್ರಿಸ್ತರ ಆ ಬಲ ನನ್ನಲ್ಲಿ ಪರಿಪಕ್ವವಾಗುವುದನ್ನು ನನಗೆ ನೋಡಲಿಕ್ಕಾಯಿತು. ಯಾಕಂದರೆ ಯಾಕೆ ಹೇಳ್ತಾ ಇದ್ದೇನೆಂದರೆ, ನೋಡಿ ಅಲ್ಲಿ ಡಾಕ್ಟರ್ ಕೂಡ ಹೇಳಿದರು ಏನಂದರೆ ನನಗೆ, ನೋಡಮ್ಮ, ನನ್ನಿಂದ ಯಾರಿಗೂ ಹೀಲ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ದೇವರಿಂದ ಎಲ್ಲ ಸಾಧ್ಯ. ಯಾಕಂದರೆ ಪರಿಸ್ಥಿತಿ ಹಾಗಿತ್ತು ನಂದು. ಆಪ್ರೇಷನ್ ಒಂದು ಮಾತ್ರ ಅಲ್ಲ, ನನಗೆ 3 ಆಪ್ರೇಷನ್ ಆಗಿದೆ, ಮೇಜರ್ ಸರ್ಜರಿ ಆಗಿದೆ. ಆಗಿ 3 ತಿಂಗಳಾದದ್ದಾಯ್ತಾ. ಇಲ್ಲಿ ನಿಂತಿದ್ದೇನಾದರೆ ಅವರ ಬಲ ಮಾತ್ರ, ಅವರ ಕೃಪೆ ಮಾತ್ರ, ಅವರ ಶಕ್ತಿ ಮಾತ್ರ. ಯಾಕಂದರೆ ಏನೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಬಿಸಾಡಿದರು, ದೇವರಲ್ಲಿ ಕಾರ್ಯ ಮಾಡಿದರು. ದೇವರು ನನ್ನ ಜೊತೆ ಇದ್ದು ನನ್ನನ್ನು ಬಲಪಡಿಸಿ ನನ್ನನ್ನು ಪಡಿಸಿದ್ದಾರೆ, ನಿಜವಾಗ್ಲೂ ಗುಣಪಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕಂದರೆ ದೇವರ ಶುಭ ಸಂದೇಶ ಸಾರಲಿಕ್ಕೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ, ಬೇರೆ ಯಾವುದು ಉದ್ದೇಶ ಇಲ್ಲ ನಮ್ಮಲ್ಲಿ. ಯಾಕಂದರೆ ನೋಡಿ, ಈ ಥರ ಕೌನ್ಸ್ಲಿಂಗ್ ನೋಡಿ, ಈಗ ಡಾಕ್ಟರ್ಸ್ ಕೂಡ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಅವರನ್ನು ಕರೆದು ಕೌನ್ಸ್ಲಿಂಗ್ ಮಾಡ್ತಾರೆ, ಗೊತ್ತಿದೆಯಾ ನಿಮಗೆ? ಆ ರೀತಿ ನಮ್ಮನ್ನು ಕೂಡ ಕರೆದ್ರು. ಯಾವಾಗ ಡೇಟ್ ಟೈಮ್ ಎಲ್ಲ ಕೊಡಲಿಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಕೂತು 5 ನಿಮಿಷದಲ್ಲಿ ಹೊರಗೆ ಬಂದ್ವಿ. 5 ನಿಮಿಷ. ಆದರೆ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಬೇರೆ ಪೇಷಂಟ್ಗಳಿಗೆ 1.5 ಗಂಟೆ 2 ಗಂಟೆ ಕೌನ್ಸ್ಲಿಂಗ್ ಮಾಡಿ, ಯಾಕೆ ನಮಗೆ ಈ ಥರ ಆಯಿತು, ಯಾಕೆ ನಮಗೆ ಈ ಥರ ಆಯಿತು ಅಂತೇಳಿ ಹೇಳಿ ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನೀವು ಹೇಗಿದಂತ ತಗೊಳ್ತಾ ಇದ್ದೀರಿ? ಯಾಕಂದರೆ ಇದು ದೇಹದ್ದು. ಆದರೆ ನನ್ನ ಆತ್ಮದಲ್ಲಿ ಯಾರು ಕಾರ್ಯ ಮಾಡ್ತಾ ಇದ್ದಾರೆ? ದೇವರು, ಯೇಸು ನನ್ನ ಜೊತೆಗಿದ್ದಾರೆ. ನನಗೆ ಗೊತ್ತಿತ್ತು. ನನ್ನ ಹಸ್ಬೆಂಡ್ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದರು. ನನ್ನ ಮಕ್ಕಳು ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದರು. ನಾವೇನು ಎಕ್ಸ್ಟ್ರಾ ಪ್ರೇಯರ್ ಮಾಡಿಲ್ಲ, ಆಯಿತಾ? ನೀವು ಯೋಚಿಸ್ಬೇಡಿ, ನಾವು ಮೊಣಕಾಲು ಹಾಕಿ 10 ಗೋಳಾಡಿ ಏನೆಲ್ಲ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಎಲ್ಲಿ ಪ್ರಾರ್ಥಿಸೋದಲ್ವಾ? ಕೃಪೆ ಇತ್ತು ಅಷ್ಟೇ, ಬೇರೆ ಏನಿರಲಿಲ್ಲ. ಕೃಪೆ ನನ್ನ ಜೊತೆ ಇತ್ತು. ಯಾಕೆ ಹೇಳ್ತೇನೆಂದರೆ, ಆ ಒಂದು ಪರಿಸ್ಥಿತಿಯಲ್ಲಿ ನನ್ನ ಹಸ್ಬೆಂಡ್ ಅವ್ರದ್ದು ಹೇಳಲೇಬೇಕು ನಾನು. ಯಾಕಂದರೆ ಆ ಕೃಪೆ ಎಷ್ಟು ಶಕ್ತಿಯುತವಾಗಿದೆ ಅಂದರೆ, ಅವರಿಗೆ ಇಂಜೆಕ್ಷನ್ ಅಂದ್ರೇ ಭಯ. ಆ್ಯಕ್ಚುಲಿ ಮೊದಲೆಲ್ಲ ನೀವು ನೋಡಿದ ಆ ಥರ ಮನುಷ್ಯನೇ ಅಲ್ಲ, ಆದರೆ ಕೃಪೆ ಅಷ್ಟು ನಮ್ಮನ್ನು ಬಲಪಡಿಸುತ್ತೆ ಅಂತೇಳಿ ಹೇಳಲಿಕ್ಕೆ. ಯಾಕಂದರೆ ಒಂದು ಸರ್ಜರಿ ಆಗುವಾಗಲೂ ಕೂಡ ಅವ್ರು ಏನು ಹೇಳಿದ್ರಂದರೆ, ನಮಗೆ ಸಾಲ ಇದೆ, ಬೇಗ ಎದ್ದು ಬಾ. ನೀವು ಯೋಚಿಸ್ಬೋದಲ್ಲ, ಯಾವ ಸಾಲ? ಮನೆ ಸಾಲ ಅಂತೇಳಿನಾ? ಗಾಡಿ ಸಾಲನ? ಶುಭ ಸಂದೇಶದ ಸಾಲ ಇದೆ, ಬೇಗ ಎದ್ದು ಬಾ. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ್ದು ಏನಂದರೆ, ನೋಡಿ ICU ಅಲ್ಲಿ ಮಲಗಿದ್ರೆ ಏನು ಹೇಳ್ತಾರೆ? ಬಂದು ಅಯ್ಯೋ ಹೇಗಿದ್ದೀಯಮ್ಮ ಅಂತೇಳಿ ಕೇಳ್ತಾರಲ್ವಾ? ಆದರೆ ಅವ್ರು ಕೇಳಿದ್ದೇನು ಗೊತ್ತಾ? ನೋಡು, ಶುಭ ಸಂದೇಶದ ಸಾಲ ಇದೆ, ಬೇಗ ಎದ್ದು ಬಾ. ನಾನು ವಾಮಿಟ್ ಮಾಡ್ತಾ ಇದ್ದಾನೆ, ಶುಭ ಸಂದೇಶದ ಸಾಲ ಇದೆ, ಬೇಗ ಎದ್ದು ಬಾ. ನನ್ನ ಕೀವು ಸೋರ್ತಾ ಇದೆ, 1.5 ತಿಂಗಳು ನನ್ನ ಕೀವು ಸೋರ್ತಾ ಇತ್ತು. ಅವರೇ ಡ್ರೆಸ್ಸಿಂಗ್ ಮಾಡ್ತಾ ಇದ್ರು, ಕೀವು ತೆಗಿಬೇಕಾಗಿತ್ತು. ಯಾರಿಗೂ ಗೊತ್ತಿಲ್ಲ, ಇದು ಕೀವು ಸೋರ್ತಾ ಇತ್ತು. ನನ್ನ ಹತ್ರ ಇದೆ ವಿಡಿಯೋ ಎಲ್ಲ. ಆ ಥರ ಕೀವು ಸೋರ್ತಾ ಇತ್ತು, ಅದನ್ನು ತೆಗಿಲ್ಬೇಕಿತ್ತು. ಆ ಸಮಯದಲ್ಲೂ ಕೂಡ ಅವರು ಹೇಳ್ತಾ ಇದ್ರು ಏನಂದರೆ, ಶುಭ ಸಂದೇಶದ ಸಾಲ ಇದೆ, ಬೇಗ ಎದ್ದು ಬಾ. ಇದು ಹೇಗಾಯಿತು?
ಅವರ ಕೃಪೆಯಿಂದ ಮಾತ್ರವೇ ಸಾಧ್ಯ ಪ್ರಿಯರೇ. ಅವರ ಕೃಪೆ ನಮ್ಮಲ್ಲಿ ಇರುವುದನ್ನು ನಾವು ನೋಡಲಿಕ್ಕಾಯಿತು. ಅವರ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡುವುದನ್ನು ನಮಗೆ ನೋಡಲಿಕ್ಕಾಯಿತು ಪ್ರಿಯರೇ. ಮಾತ್ರ ಅಲ್ಲ, ಆ ಸಮಯದಲ್ಲಿ ದುಃಖ ಯಾಕಾಗ್ತಿತ್ತು ಗೊತ್ತಾ ನನಗೆ? ನೀವು ಯೋಚಿಸ್ಬೋದು, ಅಯ್ಯೋ ಈ ರೋಗ ಬಂದಿದೆ ಅಂತೇಳಿ ದುಃಖನ ಅಲ್ಲ. ದುಃಖ ಯಾಕಾಗ್ತಿತ್ತಂದರೆ, ಅಯ್ಯೋ ದೇವ್ರೆ, ಈ ಒಂದು ಸಮಯದಲ್ಲಿ ಯೇಸುವನ್ನು ಸಾರ್ಲಿಕ್ಕೆ ನನಗೆ ಆಗ್ತಾ ಇಲ್ಲಲ್ಲ ಅಂಥೇಳಿ ದುಃಖ ಆಗ್ತಿತ್ತು. ಯೇಸುಗಾಗಿ ಓಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂಥೇಳಿ ನನಗೆ ದುಃಖ ಆಗ್ತಿತ್ತು. ನಾನು ಯಾರ ಜೊತೆ ಫೋನ್ ಮಾಡಲಿ, ಅಯ್ಯೋ ನನಗೆ ಹೀಗಾಗಿದೆ ಅಂತ ಯಾರ ಜೊತೆನೂ ಹತ್ತಿಲ್ಲ. ನಾನು ದೊಡ್ಡಸ್ತಿಗೆ ಏನೋ ಮಾಡಿದ್ದಕ್ಕೆ ಅಂತೇಳಿ ಹೇಳ್ತೇನೆ, ನಾನೇನು ಮಾಡಿ ಅಲ್ಲ. ಇದು ದೇವರ ಕೃಪೆ. ನಿಮಗೂ ಕೂಡ ಸಿಗುತ್ತೆ. ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಇದು ಸಿಗುತ್ತೆ ಪ್ರಿಯರೇ. ಪ್ರತಿಯೊಬ್ಬರಿಗೂ ಇದೆ, ಉಚಿತವಾಗಿ ಸಿಗುವಂಥದ್ದು. ಅದನ್ನು ನಾವು ಆಶ್ರಯಿಸಬೇಕು ಮಾತ್ರ. ನಾನು ಯೋಚಿಸಲಿಲ್ಲ ಇಲ್ಲಿ ನಿಲ್ತೇನಂತೇಳಿ, ನನಗೆ ಗೊತ್ತಿಲ್ಲ, ನನಗಿಷ್ಟೊತ್ತು ನಿಲ್ಲಿಕ್ಕೂ ಆಗೋದಿಲ್ಲ. ಆದರೆ ದೇವ್ರ ಕೃಪೆ ಮಾತ್ರ, ದೇವ್ರ ಬಲ ಮಾತ್ರ. ಊಟ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲೂ ಕೂಡ ಅವ್ರು ಹೇಳಿದ್ದು ಒಂದೇ, ಶುಭ ಸಂದೇಶದ ಸಾಲ ಇದೆ ನಿನಗೆ. ಆ ಒಂದು ಮಾತುಗಳು ನನ್ನನ್ನು ಬಲಪಡಿಸ್ತಾ ಇತ್ತು. ಮತ್ತೇನು ಮಾಡ್ತಾ ಇದ್ದೆ? ಮಾತಾಡಲಿಕ್ಕೂ ಆಗ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ, ಅಷ್ಟು ನೋವು. ಆದರೆ ಇಲ್ಲಿ ಒಳಗಡೆ ಇರುವ ಆನಂದವನ್ನು ಯಾರಿಗೂ ಕಸಿದುಕೊಳ್ಳಿಕ್ಕಾಗಿಲ್ಲ, ಆಗುವುದೂ ಇಲ್ಲ. ಯಾಕಂದರೆ ನಾನು ಶಾಶ್ವತವಾಗಿ ಇರುವವಳು. ಈ ದೇಹ ಒಂದಿನ ಅಳಿದು ಹೋಗುತ್ತೆ ಪ್ರಿಯರೇ. ಆದರೆ ದೇವರ ವಾಗ್ದಾನ ಏನಂದರೆ ನೋಡಿ, ದೇವರ ವಾಗ್ದಾನ ನನ್ನಲ್ಲಿ ಕಾರ್ಯ ಮಾಡೋದು ಗೊತ್ತಾಯ್ತು ನನಗೆ. ದೇವರ ವಾಗ್ದಾನ ಯಾವ ರೀತಿ ಅಂದರೆ, ಹೇಳಿದ್ರಲ್ವಾ, ನಿನ್ನನ್ನು ಮಂಗಳೂರಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲೂ ಉಪಯೋಗಿಸ್ತಾರೆ. ಗೊತ್ತು ನನಗೆ ಗೊತ್ತಿತ್ತು. ಆ ಒಂದು ಮರಣದ ಅವಸ್ಥೆಯಲ್ಲಿ, ಆ ಒಂದು ಬೆಡ್ಡಲ್ಲಿ ಮಲಗಿರುವಾಗ ಎಲ್ಲರೂ ಯೋಚಿಸಿರ್ಬೋದು, ಇವಳ್ದು ಕತೆ ಮುಗೀತು. ಎಷ್ಟು ಜನರು ಯೋಚಿಸಿದ್ದಾರೆ ಮನಸ್ಸಲ್ಲಿ, ಗೊತ್ತು. ಬಂದು ಅಳ್ತಾ ಇದ್ರು, ಅಯ್ಯೋ ಇವಳ್ದು ಕತೆ ಮುಗೀತು. ನನ್ನ ಮನಸ್ಸಲ್ಲೂ ಆಯಿತು. ಡಾಕ್ಟರ್ ಕೂಡ ಹೇಳಿದರು, ಡಾಕ್ಟ್ರಿಗೆ ಭಯ ಆಗ್ತಿತ್ತು, ಏನು ಮಾಡೋದು ಇವಳನ್ನು ಅಂತೇಳಿ, ಆ ಪರಿಸ್ಥಿತಿ. ಆದರೆ ನನ್ನ ಮನಸ್ಸಲ್ಲಿ ಗೊತ್ತಿತ್ತು, ದೇವ್ರ ವಾಗ್ದಾನ ನನ್ನೊಳಗಡೆ ಇತ್ತು. ಯಾಕಂದರೆ ಈ ವಾಕ್ಯವನ್ನು ನಾನು ನನ್ನ ಹೃದಯದಲ್ಲಿ ಇಟ್ಟಿದ್ದೆ, ಭದ್ರವಾಗಿ ಇಟ್ಟಿದ್ದೆ. ಆ ಸಮಯದಲ್ಲಿ ಓದಲಿಕ್ಕೆ ಆಗೋದಿಲ್ಲ. ಆದರೆ ಈ ವಾಕ್ಯ, ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆ 119 ತೆಗೀರಿ ನೋಡೋಣ. ಒಂದು ವಾಕ್ಯ ತೆಗೆಯುವ ಸಾಕು. 119 ಓಕೆ, 119:50. ನಿನ್ನ ನುಡಿ ತರುತ್ತದೆನಗೆ ನವಚೇತನ, ಆಪತ್ಕಾಲದಲ್ಲಿ ನನಗದೆ ಸಾಂತ್ವನ. ನನಗೆ ಯಾರು ಸಾಂತ್ವನ ಕೊಡ್ತಾ ಇದ್ರು? ದೇವರ ವಾಕ್ಯ ನಾನು ಸಂಗ್ರಹಿಸಿ ಇಟ್ಟ ಆ ಕೃಪೆಯ ಮುಖಾಂತರ. ನಾನಲ್ಲ, ಬದಲಾಗಿ ಕೃಪೆ ಕೊಟ್ಟಿದ್ರು. ಆ ಕೃಪೆಯ ಮುಖಾಂತರ ನನ್ನ ಒಳಗಡೆ ಸಂಗ್ರಹಿಸಿ ಇಟ್ಟ ಈ ವಚನಗಳು, ಈ ವಾಕ್ಯಗಳು ನನ್ನನ್ನು ಸಂತೈಸ್ತಾ ಇತ್ತು, ನನ್ನನ್ನು ಪ್ರೇರೇಪಿಸ್ತಾ ಇತ್ತು. ಆಗ ನಾನು ಹೇಳಿದ್ನಲ್ಲ, ಏನಂತ ಹೇಳಿದೆ? ಅಳ್ತಾ ಇದ್ದೆ, ನನ್ನನ್ನು ಉಪಯೋಗಿಸಿದಿಲ್ವಾಪ್ಪ ಅಂತೇಳಿ. ಅಯ್ಯೋ ಇಲ್ಲಿ ಮಲಗಿದ್ದೇನಲ್ವಾ, ಎಷ್ಟೋ ಆತ್ಮಗಳು ನಾಶವಾಗ್ತಾ ಇದೆ, ಏನು ಮಾಡೋದು? ದಾರಿ ಇಲ್ಲ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನೇ ಯಾರೋ ಕರ್ಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಆ ಥರ ಬಂದಿದೆ, ಏನು ಮಾಡಲಿ ನಾನು? ಏನಾದರೂ ಮಾಡಬೇಕು. ಏನು ಮಾಡ್ತಾ ಇದೆ ಅಂದರೆ ಪ್ರಾರ್ಥಿಸ್ತಾ ಇದ್ದೆ ಪ್ರಿಯರೇ, ಪ್ರಾರ್ಥಿಸ್ತಾ ಇದ್ದೆ. ಎಲ್ಲ ನನ್ನ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದೆ. ಎಲ್ಲೆಲ್ಲಿ ಶುಭ ಸಂದೇಶ ಸಾರಲ್ಪಡ್ತಾ ಇದೆಯೋ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೆ. ಯಾರೆಲ್ಲ ದೇವ ಸೇವಕರಿದ್ದಾರೋ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೆ. ನಿಜವಾದ ಶುಭ ಸಂದೇಶ ಸಾರಲ್ಪಡಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೆ. ನಾನು ಪ್ರಾರ್ಥಿಸ್ತಾ ಇರಲಿಲ್ಲ ನನ್ನನ್ನು ಬೇಗ ಗುಣಪಡಿಸಿ, ಪ್ರಾರ್ಥಿಸ್ತಾ ಇರಲಿಲ್ಲ ನನ್ನ ಮಕ್ಕಳಿಗೆ ಯಾರೂ ಇಲ್ಲಪ್ಪ ಏನು ಮಾಡಲಿ, ನಾನು ಪ್ರಾರ್ಥಿಸಲಿಲ್ಲ. ಆದರೆ ಪ್ರಾರ್ಥಿಸ್ತಾ ಇದ್ದೆ, ಈ ಶುಭ ಸಂದೇಶ ಸಾರಲ್ಪಡಬೇಕು, ಈ ಶುಭ ಸಂದೇಶ ಲೋಕದ ಕಟ್ಟ ಕಡೆಯವರೆಗೂ ಹೇಗಾದರೂ ಸಾರಬೇಕು. ಅದಕ್ಕಾಗಿ ಪ್ರಾರ್ಥಿಸುವಂಥ ಕೃಪೆ ಕೂಡ ಆ ಸಮಯದಲ್ಲಿ ದೇವರು ಕೊಟ್ಟರು. ಆ ಬಲ ನನಗೆ ಕೊಟ್ಟರು ದೇವರು. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಆ ಹಾಸ್ಪಿಟ್ಲಲ್ಲೂ ಕೂಡ ಅನೇಕ ಅನ್ಯ ಜನರು ನನಗೆ ಸಹಾಯ ಮಾಡಿದ್ದು. ಯಾರು ಗೊತ್ತಾ? ಅನೇಕ ಅನ್ಯರು, ಯಾವಾಗಲೂ ಸಿಕ್ಕಿದವರು. ಬೇಕಿದ್ರೆ ಕೇಳಿ, ಕೆಲವರು ಇದ್ದರು ನನ್ನ ಜೊತೆಗೆ. ಆ ಅಕ್ಕಂದಿರು, ನನ್ನ ಸೇವೆ ಮಾಡುವವರು ನನ್ನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಎಷ್ಟು ಜನ ನನ್ನ ಹುಷಾರಾಗಿಲ್ವಾ, ಇನ್ನೂ ಸರಿಯಾಗಿಲ್ವಾ, ನನ್ನ ನೋವು ನೋಡಿ ಅವ್ರಿಗೆ ದುಃಖ ಆಗ್ತಿತ್ತು. ಒಂದು ಸಹೋದರಿ ಹೇಳಿದ್ದುಂಟು, ಇದನ್ನು ಹೇಳ್ತೇನೆ ನಾನು.
ಒಂದು ಸಹೋದರಿ ಏನು ಹೇಳಿದ್ರಂದರೆ, ನಿಮ್ಮ ದೇವರಿಗೆ ಕಣ್ಣಿಲ್ವಾ? ಈ ಥರ ಯಾಕೆ ನಿನ್ನನ್ನು ನರಳಿಸ್ತಾ ಇದ್ದಾರೆ? ಈ ಥರ ಯಾಕೆ ನಿನ್ನ ಕೀವು ಈ ಥರ ಸೋರ್ತಾ ಇದೆ? ಅವರು ನನಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇದ್ರಲ್ವ, ಅವ್ರು ಹೇಳ್ತಾ ನಿಮ್ಮ ದೇವರಿಗೆ ದೃಷ್ಟಿ ಇಲ್ವಾ? ನಾನಾಗ ಹೇಳಿದೆ, ನೋಡಮ್ಮ, ದೇವ್ರ ಪ್ರೀತಿ ಈ ರೀತಿ ಅಲ್ಲ ಅಂತೇಳಿ ಯೇಸು ಕ್ರಿಸ್ತರ ಶಿಲುಬೆಯ ಪ್ರೀತಿ ಅವರಿಗೆ ಹೇಳಲಿಕ್ಕಾಯ್ತು ಪ್ರಿಯರೇ. ಆ ಸಮಯದಲ್ಲೂ ಕೂಡ ಒಬ್ಬೊಬ್ಬ ಸಹೋದರಿಗಾಗಿ ನನಗೆ ಪ್ರಾರ್ಥಿಸ್ಲಿಕ್ಕಾಯಿತು. ಅವ್ರು ಕೇಳ್ತಾ ಇದ್ರು, ಬೇರೆ ಜನರನ್ನು ನಾವು ನೋಡಿದ್ದೇವೆ, ಆದರೆ ನಿಮ್ಮ ಥರ ಯಾಕೆ ಇಷ್ಟು ಸಂತೋಷ ನಿಮ್ಮಲ್ಲಿ? ಯಾರಿದ್ದಾರೆ ನಿಮ್ಮ ಜೊತೆ? ಯಾರೂ ಇಲ್ಲಲ್ಲ. ನಿಜವಾಗ್ಲೂ ಯಾರೂ ಇಲ್ಲ ಅಲ್ಲಿ. ಆದರೆ ನಾನು ಹೇಳಿದೆ, ನನ್ನ ಜೊತೆ ಯೇಸು ಇದ್ದಾರೆ, ನನ್ನ ಜೊತೆ ಯೇಸು ಇದ್ದಾರೆ, ಈಗಲೂ ಇದ್ದಾರೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೇನೆ ಇಷ್ಟು ಧೈರ್ಯದಲ್ಲಿ. ಯಾವಾಗಲೂ ಜೀವಿಸುವಂಥ ಯೇಸು ನಮ್ಮ ಜೊತೆ ಇದ್ದಾರೆ ಪ್ರಿಯರೇ. ಅವರು ನಮ್ಮ ಕೈ ಬಿಡುವ ದೇವರಲ್ಲ, ನಮ್ಮನ್ನು ಬಲಪಡಿಸುವ ದೇವರು, ನಮ್ಮನ್ನು ಎತ್ತಿ ಹಿಡಿಯುವ ದೇವರು. ಕಷ್ಟ ಸಂಕಟಗಳು ಬಂದರೂ ಕೂಡ ಆ ಒಂದು ಸಮಯದಲ್ಲಿ ನನ್ನ ಸಹನೆ, ನನ್ನನ್ನು ಬಲಪಡಿಸಿ ಸಹನೆ ಕೊಟ್ಟರು. ಮಾತ್ರ ಅಲ್ಲ, ಈ ಒಂದು ನಿತ್ಯ ಜೀವದೆಡೆಗೆ ಆಸೆ ಜಾಸ್ತಿಯಾಗಿ ಬಂತು. ನಿತ್ಯ ಜೀವ, ಯಾಕಂದರೆ ಬದುಕಿದ್ರು ಕೂಡ ಯೇಸುಗಾಗಿ, ಸತ್ರು ಕೂಡ ದೇವರಿಗಾಗಿ. ಯಾಕಂದ್ರೆ ನಾನು ಎಲ್ಲಿ ಹೋಗ್ತೇನೆ ಅಂತ ನನಗೆ ಗೊತ್ತಲ್ವಾ? ನನಗೆ ಎಲ್ಲಿಗೆ ಹೋಗ್ತೇನೆ ಅಂತೇಳಿ ಗೊತ್ತಿದ್ರೆ ಮತ್ತೆ ಯಾಕೆ ಭಯ ಅಲ್ವಾ? ಆ ಮರಣ ಭಯ ಬಿಟ್ಟು ಹೋಗಿತ್ತು. ಈಗಲೂ ಕೂಡ ಇದೊಂದು ಬೋನಸ್ ಆಗಿ ನನಗೆ ಸಿಕ್ಕಿದೆ ಅಂತೇಳಿ ನಾನು ಯೋಚಿಸ್ತೇನೆ. ಈ ಜೀವನ ಈಗೇನಿದೆಯೋ ನಾನು ಜೀವಿಸ್ತಾ ಇರೋದು ಇದೊಂದು ಬೋನಸ್. ನಾನು ಮಾಡಿದ್ದೇನೆಂದರೆ, ದೇವ್ರ ಹತ್ರ ಆಲೋಚನೆ ಕೇಳಿದೆ, ನಾನು ಏನು ಮಾಡಬೇಕಪ್ಪ? ಹೀಗೆ ಶುಭ ಸಂದೇಶ ಸಾರ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡಲಿ? ಮನೆಯಲ್ಲೇ ಇದ್ದೇನೆ. ಆಗ ದೇವ್ರು ತೋರಿಸ್ಕೊಟ್ಟದ್ದು ಏನಂದರೆ, ನೋಡಮ್ಮ, ಫೋನ್ ಇದೆ ಅಲ್ವಾ, ಇದೆಯಾ ನಿಮಗೆ? ಫೋನ್ ಇದೆ ಅಲ್ವಾ ಅಂತ ಹೇಳಿದರು. ಸೊ ಫೋನ್ ಒಂದಿನ ಹೇಳಿದರು, ಎಲ್ಲ ಕಾಂಟ್ಯಾಕ್ಟ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡು ಅಂತೇಳಿ ಹೇಳಿದರು. ಕೂತು ಮಾಡಿದ್ದೇನೆಂದರೆ, ಕಾಂಟ್ಯಾಕ್ಟ್ ಮಾಡಿದೆ, ಎಲ್ರಿಗೂ ಫೋನ್ ಹೊಡೆಯೋದು, ಯೇಸು ಬಗ್ಗೆ ಹೇಳೋದು, ಫೋನ್ ಹೊಡೆಯೋದು, ರಿಟ್ರೀಟಿಗೆ ಕರೆಯೋದು, ಫೋನ್ ಹೊಡೆಯೋದು, ಇಲ್ಲಿಗೆ ಬನ್ನಿ, ಇಲ್ಲಿ ಪ್ರೇಯರ್ ಇದೆ ಹೇಳೋದು. ಅದೇ ಮಾಡಿದ್ದು ನಾನು. ನನ್ನ ಯಾವುದೇ ಸಮಯ ನಾನು ವ್ಯರ್ಥ ಮಾಡಿಲ್ಲ. ನೋವಿತ್ತು, ವೇದನೆ ಇತ್ತು, ಆದರೆ ಆ ಸಮಯದಲ್ಲೂ ಕೂಡ ಕೃಪೆ ಕೊಟ್ಟರು. ಏನಂದರೆ, ಫೋನ್ ಮಾಡಲಿಕ್ಕೆ ದಿನಕ್ಕೆ 40 ಫೋನ್ ಮಾಡಿದ್ದು ಇದೆ. ಆ ರೀತಿಯಲ್ಲೆಲ್ಲ ನನಗೆ ಕೃಪೆ ಕೊಟ್ಟರು ಮತ್ತು ಆಲೋಚನೆಗಳನ್ನು ಕೊಟ್ಟರು. ಅನೇಕ ಆಲೋಚನೆಗಳನ್ನು ಕೊಟ್ಟರು. ಈ ರೀತಿ ಮಾಡಿ, ಈ ರೀತಿ ಮುಂದೆ ಹೋಗಬೇಕು, ಈ ರೀತಿ ನೀವು ಸೇವೆ ಮಾಡಬೇಕು. ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ಸಹೋದರಿಗೆ ಫೋನ್ ಮಾಡಿ ಹೇಳೋದು, ಈ ಥರ ಹೇಳಿದ್ದಾರೆ ಮಾಡಿ. ನಿಜವಾಗ್ಲೂ ಹೇಳ್ತೇನೆ, ಎಷ್ಟು ಒಳ್ಳೆ ಸಹೋದರರು ಕೊಟ್ಟಿದ್ದಾರೆ ಅಂದರೆ, ನಾನೊಂದು ಕಾಲ್ ಮಾಡಿದರೆ ಸಾಕು, ಅವ್ರನ್ನ ಕೂರ್ಲಿಕ್ಕೂ ಬಿಡೋದಿಲ್ಲ ನಾನು. ಬೇಕಿದ್ರೆ ಕೇಳಿ, ಮನಸ್ಸಲ್ಲಿ ಆಗ್ಬೋದು ಅವರಿಗೆ, ಇವರು ಕೂರ್ಲಿಕ್ಕೂ ಬಿಡೋದಿಲ್ಲ ಅಂತೇಳಿ. ಯಾಕಂದರೆ ಕೂತು ಹೇಳೋದು, ಧಾರವಾಡಕ್ಕೆ ಹೋಗಿ, ಅಲ್ಲಿದೆ ಹಳ್ಳಿ, ಹೋಗಿ ಬೇಗ ವಿಸಿಟ್ ಆಗಬೇಕು, ಈ ವಾರದಲ್ಲಿ ಮುಗಿಸಿ ನನಗೆ ರಿಸಲ್ಟ್ ಕೊಡಬೇಕು. ಆ ರೀತಿ ಒಂದೊಂದು ಪ್ಲ್ಯಾನ್ ಮಾಡಲಿಕ್ಕಾಯಿತು. ಒಂದೇ ಒಂದು ಆಲೋಚನೆ, ಏನು ರಿಟ್ರೀಟ್ ನಡೆಸ್ಬೇಕಂತೇಳಿ ಅಲ್ಲ, ಏನೋ ಒಂದು ಕಾರ್ಯ ಮಾಡಬೇಕು ಅಂತೇಳಿ ಅಲ್ಲ, ಬದಲಾಗಿ ಎಲ್ರಿಗೂ ಕೂಡ ಈ ಶುಭ ಸಂದೇಶವನ್ನು ಸಾರಬೇಕು. ಆ ಒಮ್ಮನಸ್ಸು ಕೂಡ ನೋಡಿ, ನಮ್ಮ ಟೀಮಲ್ಲಿ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ ಅಲ್ವಾ? ಆದರೆ ಈ ಒಂದು ಸಮಯದಲ್ಲೂ ಕೂಡ ಆ ಒಂದು ಕಷ್ಟ ಸಂಕಟಗಳು ಬರುವಾಗ ಕೃಪೆಯ ಮುಖಾಂತರ ಒಮ್ಮನಸ್ಸು ಕೂಡ ಬರಲಿಕ್ಕಾಯಿತು. ಅನೇಕರು ಕೂಡ ಆ ಒಂದು ಮನಪರಿವರ್ತನೆ ಹೊಂದಿ ಯೇಸು ಬಳಿಗೆ ಬರುವುದನ್ನು ನನಗೆ ನೋಡಲಿಕ್ಕಾಯಿತು. ನಾನು ಅವರಿಗೆ ಹೇಳಿರಲಿಲ್ಲ, ದುಃಖ ಪಡ್ತಾರೆ, ವೇದನೆ ಪಡ್ತಾರೆ ಅಂತೇಳಿ. ಆದರೆ ಹೇಳುವ ಸಂದರ್ಭ ಬರುವಾಗ ನಿಜವಾಗ್ಲೂ ಅವರು ಸಂತೋಷಪಟ್ಟರು. ಯಾಕಂದರೆ ದೇವರ ಕೃಪೆ ಪರಿಪಕ್ವವಾಗುವುದನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಈಗಲೂ ಕೂಡ ನಿಜವಾಗ್ಲೂ ನಮ್ಮ ಕುಟುಂಬ, ಆ ಸಮಯದಲ್ಲೂ ನನ್ನ ಮಕ್ಕಳು ನನಗೆ ತಂದೆ ತಾಯಿ ಆದರು. ಆ ಸಮಯದಲ್ಲಿ ಮಕ್ಕಳು ಅಡುಗೆ ಮಾಡಿ ಕೊಡೋದನ್ನು ನಾನು ನೋಡಲಿಕ್ಕಾಯಿತು. ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮಕ್ಕಳು ಮಾಡೋದನ್ನು ನೋಡಲಿಕ್ಕಾಯಿತು. ಇದು ಸಾಧ್ಯನಾ ಈ ಸಮಯದಲ್ಲಿ, ಈ ಒಂದು ಕಾಲದಲ್ಲಿ ಸಾಧ್ಯನಾ? ಸಾಧ್ಯ ಇಲ್ಲ ಅಲ್ವಾ? ಆದರೆ ನಿಜವಾಗ್ಲೂ ಶುಭ ಸಂದೇಶದ ಶಕ್ತಿ ಇದಾಗಿದೆ ಪ್ರಿಯರೇ. ಶುಭ ಸಂದೇಶ ಇದೆಲ್ಲ ಮಾಡುತ್ತೆ. ನಿಜವಾದ ಶುಭ ಸಂದೇಶ ಆಲಿಸಿದರೆ ಮಾತ್ರ. ಶುಭ ಸಂದೇಶ ಒಂದೇ, ಯೇಸು ಕ್ರಿಸ್ತರ ಆ ಶಿಲುಬೆಯ ಸಂದೇಶ, ಯೇಸು ಕ್ರಿಸ್ತರ ಆ ಒಂದು ರಕ್ಷಣೆಯ ಸಂದೇಶ, ನನಗಾಗಿ ಏನು ಮಾಡಿದ್ದಾರೆ ನೋಡಿ. ಇದೆಲ್ಲ ಯೋಚಿಸುವಾಗ ನಿಮಗೆ ಭಯ ಆಗ್ಬೋದು, ಈ ನೂತನ ಜೀವನ ಇಷ್ಟು ಭಯಂಕರವಾಗಿದೆಯಾ ಅಂತೇಳಿ. ನಿಜ ಹೇಳ್ತೇನೆ, ನಿಮಗೇನು ಅನ್ನಿಸೋದಿಲ್ಲ ಪ್ರಿಯರೇ. ಅಷ್ಟೊಂದು ಆನಂದ ಆ ಸಮಯದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ.
ಆ ಆನಂದ ಯಾರಿಗೂ ಕೂಡ ನಾಶಪಡಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಬಲಪಡಿಸ್ತಾ ಇರುತ್ತೆ. ಆ ರೀತಿ ಶಕ್ತಿ ಪರಿಪಕ್ವವಾಗುವುದನ್ನು ನಿಮಗೆ ನೋಡಲಿಕ್ಕಾಗುತ್ತೆ ಪ್ರಿಯರೇ. ಅನೇಕ ಮಕ್ಕಳನ್ನು ದೇವರ ಬಳಿಗೆ ಕರ್ಕೊಂಡು ಬರಲಿಕ್ಕೆ ನಿಮ್ಮನ್ನು ಸಾಧನವಾಗಿ ಉಪಯೋಗಿಸ್ತಾರೆ. ಈ ಜೀವನದಲ್ಲಿ ಮಾತ್ರ ಸಾಧ್ಯ. ನನಗೂ ಕೂಡ ಕುಟುಂಬ ಇದೆ ಪ್ರಿಯರೇ, ನಾನು ಕೂಡ ಗೃಹಿಣಿನೇ, ನನಗೂ ಕುಟುಂಬ ಇದೆ, ನನಗೂ ಕೂಡ ಕೆಲಸ ಕಾರ್ಯಗಳಿವೆ, ನನಗೂ ಕೂಡ 24 ಗಂಟೆನೇ ಇದೆ, ನನಗೂ ಕೂಡ ನಿಮ್ಮ ಥರನೇ ಆಸೆ ಇತ್ತು. ಆದರೆ ಈಗ ಆಸೆಗಳು ಬದಲಾಗಿದೆ. ಹುಚ್ಚುತನ ಅನ್ನಿಸ್ಬೋದು. ಆಸೆಯನ್ನು ಬದಲಾಯಿಸಿದ್ದು ನನ್ನ ಬಲದಿಂದ ಅಲ್ಲ, ಬದಲಾಗಿ ದೇವರ ಆತ್ಮರು ವಾಕ್ಯ ಏನು ಹೇಳಿತ್ತೋ ಅದನ್ನು ನಾನು ಮಾಡಬೇಕು. ನೋಡಿ, ಈ ಹೊಸ ಜನ್ಮ ಪಡೆದಾದ ನಂತರನೇ ನಿಮಗೆ ಏನು ಬರುತ್ತೆ ಅಂದರೆ, ನಾನು ದೇವರನ್ನು ಮೆಚ್ಚಿಸಬೇಕು. ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ? ಮೊದಲು ನಾನೇನು ಮಾಡ್ತಾಯಿದ್ದೆ ಅಂದರೆ, ಸತ್ತವಳಾಗಿರುವಾಗ ಪ್ರೇಯರ್ ಗ್ರೂಪಲ್ಲೇ ಇದ್ದೆ. ಆ ಬ್ರದರನ್ನು ಮೆಚ್ಚಿಸಬೇಕು, ನನ್ನ ಹಾಡಿನಿಂದ ಇವ್ರನ್ನ ಮೆಚ್ಚಿಸಬೇಕು, ನನ್ನ ಸ್ವರ ಕೊಟ್ಟಿದ್ದಾರಲ್ವ ಇವ್ರನ್ನ ಮೆಚ್ಚಿಸಬೇಕು, ಅದಾಗ್ತಿತ್ತು. ಆದರೆ ಹೊಸ ಜನ್ಮ ಪಡೆದ ನಂತರ, ಪವಿತ್ರಾತ್ಮ ಬಂದ ನಂತರ ಯಾರನ್ನು ಮೆಚ್ಚಿಸ್ಬೇಕು ಅನಿಸುತ್ತೆ ಗೊತ್ತಾ? ಗಂಡನನ್ನು ಅಲ್ಲ, ಮಕ್ಕಳನ್ನು ಅಲ್ಲ, ಯೇಸು ಕ್ರಿಸ್ತರನ್ನು ಮೆಚ್ಚಿಸಬೇಕು. ಯಾರು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಯೇಸು ಕ್ರಿಸ್ತರನ್ನು ಮೆಚ್ಚಿಸಬೇಕು. ಈ ವಾಕ್ಯಕ್ಕಾಗಿ ನಾನು ನಿಲ್ಲಬೇಕು, ಸತ್ಯಕ್ಕಾಗಿ ನಾನು ನಿಲ್ಲಬೇಕು, ಸತ್ಯಕ್ಕಾಗಿ ನಾನು ಹೋರಾಡಬೇಕು. ಈ ಒಂದು ಆಸೆ ನನ್ನಲ್ಲಿ ಹುಟ್ಟಿಸಿದ್ದು ಕೂಡ ಪವಿತ್ರಾತ್ಮರೇ ಆಗಿದ್ದಾರೆ ಪ್ರಿಯರೇ. ಅದಕ್ಕೆ ಶುಭ ಸಂದೇಶನೇ ಸಾಕ್ಷಿ. ಈಗ ನಾನೇನು ಸಾಕ್ಷಿ ಹೇಳ್ತಾ ಇಲ್ಲ, ನಾನು ಸಾಕ್ಷಿ ಆಗಿಲ್ಲ, ಇನ್ನೂ ಆಗಲಿಕ್ಕಿದೆ, ಇನ್ನೂ ಏಟು ಪೆಟ್ಟು ತಿಂದಿಲ್ಲ, ತಿನ್ನಲಿಕ್ಕಿದೆ. ಶುಭ ಸಂದೇಶಕ್ಕಾಗಿ ಇದೆಲ್ಲ ಬರುತ್ತೆ, ಶೋಧನೆಗಳು ಬರುತ್ತೆ, ಭಯಪಡಿಸ್ತಾ ಇಲ್ಲ. ನಾನು ಹೇಳ್ತಾ ಇಲ್ಲ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಹೇಳ್ತಾ ಇಲ್ಲ. ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಬರುತ್ತೆ. ಆದರೆ ಬಂದರೂ ಕೂಡ ಕೃಪೆ ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಕೃಪೆಯನ್ನು ಗಟ್ಟಿ ಹಿಡ್ಕೊಳ್ಬೇಕು. ಯಾರಂದರೆ ಅದು ಯೇಸು ಕ್ರಿಸ್ತರಾಗಿದ್ದಾರೆ. ಆ ಕೃಪೆಯನ್ನು ನೀವು ಆಶ್ರಯಿಸುವಾಗ ಏನಾಗುತ್ತೆ ಅಂದರೆ, ಆ ಕೃಪೆಯಲ್ಲಿ ನಿಮಗೆ ಬಲ ಸಿಗುತ್ತೆ. ಕೃಪೆಯಲ್ಲಿ ನಿಮಗೆ ಆ ಒಂದು ಜೀವನವನ್ನು ಜೀವಿಸಲಿಕ್ಕೆ ಆ ಒಂದು ಪ್ರೇರಣೆ ಕೂಡ ಕೊಡ್ತಾರೆ, ದಾರಿ ಕೂಡ ತೆರೆಯಲ್ಪಡುತ್ತೆ. ನೋಡಿ, ಈ ಒಂದು ಕಷ್ಟ ಸಂಕಟಗಳಲ್ಲಿ ನೋಡಿ, ಮೊದಲನೇ ಒಂದು ಬಾರಿ ನಂದು ಕಾಲು ಇದಾಗುವಾಗ, ಸೋತು ಹೋಗುವಾಗ, ಆ ಒಂದು ಕೃಪೆಯನ್ನು ಆಶ್ರಯಿಸುವಾಗ ಖಂಡಿತವಾಗ್ಲೂ ಅನೇಕ ರಿಟ್ರೀಟ್ಗಳು ಓಪನ್ ಆಗೋದನ್ನು ನಾವು ನೋಡಿದೆ. ಅನೇಕರು ದೇವರ ಬಳಿಗೆ ಬರುವುದನ್ನು ನಾನು ನೋಡಿದೆ. ಈ ಒಂದು ಇದರಲ್ಲೂ ಕೂಡ, ಈ ಒಂದು ಪರಿಸ್ಥಿತಿಯಲ್ಲಿ, ಈಗ ಅನಾರೋಗ್ಯದಲ್ಲೂ ಕೂಡ ಅನೇಕರು ಯೇಸು ಬಳಿಗೆ ಬರುವುದನ್ನು ನಾನು ನೋಡ್ತಾ ಇದ್ದೇನೆ. ಆದರೆ ಬಲ ಇದೆಯಾ? ಬಲ ಇಲ್ಲ. ಈಗ ನೀವು ನೋಡುವಾಗ ನಿಜವಾಗ್ಲೂ ಏನು ನಿಮ್ಗೆ ಅನಿಸೋದಿಲ್ಲ. ನಿಜವಾಗ್ಲೂ ಇವಳು ನೋಡು ನಿಂತಿದ್ದಾಳಲ್ವಾ, ಚೆನ್ನಾಗಿ ನಿಂತಿದ್ದಾಳೆ, ಆ ರೀತಿಯಲ್ಲೆಲ್ಲ ಅನ್ನಿಸ್ಬೋದು. ಆದರೆ ನಿಜವಾಗ್ಲೂ ನನ್ನಲ್ಲಿ ಬಲಹೀನತೆ ಇದೆ, ನೋವುಗಳಿವೆ, ಎಲ್ಲ ಇದೆ. ಆದರೆ ಚೆನ್ನಾಗಿದ್ದೇನಾ? ಚೆನ್ನಾಗಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಲ್ಲ, ಲೋಕದ ದೃಷ್ಟಿಯಲ್ಲಲ್ಲ, ಬದಲಾಗಿ ದೇವರ ಕೃಪೆಯ ಮುಖಾಂತರ ನಾನು ಚೆನ್ನಾಗಿದ್ದೇನೆ ಪ್ರಿಯರೇ. ದೇವರ ಕೃಪೆ ನನ್ನಲ್ಲಿ, ಈಗ ನಾನು ನಿಂತಿರೋದು ಕೂಡ ಅವರ ಕೃಪೆ ಮುಖಾಂತರ ಮಾತ್ರ. ಈಗ ನಾನು ಮಾತಾಡ್ತಾ ಇರೋದು ಕೂಡ ಅವರ ಕೃಪೆ ಮಾತ್ರ, ಬೇರೆ ಏನೂ ಇಲ್ಲ ಹೇಳಲಿಕ್ಕೆ ಅಲ್ವಾ. ಅದಕ್ಕೆ ಈಗ ಹಾಡಿದ್ವಲ್ವಾ, ನಾ ಏನು ಹೇಳಲಿಕ್ಕಾಗುತ್ತೆ, ಏನು ಮಾಡಲಿಕ್ಕಾಗುತ್ತೆ? ಕೃಪೆಯನ್ನು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ಬೇರೆ ಏನೂ ಇಲ್ಲ ಪ್ರಿಯರೇ. ಓಕೆ, ದೇವರಿಗೆ ಸ್ತೋತ್ರ ಈ ಸಮಯಕ್ಕಾಗಿ. ನಮ್ಮೊಬ್ಬೊಬ್ಬರನ್ನು ಕೂಡ ದೇವರು ಉಪಯೋಗಿಸುವವರಾಗಿದ್ದಾರೆ ಪ್ರಿಯರೇ. ಈ ಹೊಸ ಜನ್ಮ ಪಡಿಬೇಕು ಅಂತೇಳಿ ಆಸೆ ಬರಲಿ, ಆಯಿತಾ? ಆಸೆ ಬರುವುದಿಲ್ಲ, ಆದರೆ ಕೂತು ನೀವು ವಾಕ್ಯವನ್ನು ಆಲಿಸಿ. ಎಷ್ಟಾಗುತ್ತೋ ಇಲ್ಲಿ ಏನು ಹೇಳ್ತಾರೋ ನೀವದನ್ನು ಗ್ರಹಿಸ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸು ಕೊಡಿ. ನೀವೇನು ಮಾಡಬೇಡಿ. ಏನು ಮಾಡಿ ಅಂದರೆ ಮನಸ್ಸು ಕೊಡಿ. ನೀವೇನು ಮಾಡೋದು ಬೇಡ, ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ಬೆಳಕಾಗಲಿ ಅಂತೇಳಿ ಹೇಳಿದ್ದು ಅದೇ ವಾಕ್ಯ ಅಲ್ವಾ ಕಾರ್ಯ ಮಾಡೋದು. ನಿಮ್ಮಲ್ಲಿ ಕೂಡ ಬೆಳಕು ಮಾಡುತ್ತೆ. ನನ್ನನ್ನು ಮಾಡಿದಾರಂದರೆ ನಿಮ್ಮಲ್ಲಿ ಮಾಡೋದಿಲ್ವಾ? ಅದೇ ವಾಕ್ಯ ಅಲ್ವಾ? ಯಾಕಾಗ್ತಾ ಇಲ್ಲ ಅಂದರೆ ನನ್ನ ಮನಸ್ಸು ಕೊಡ್ತಾ ಇಲ್ಲ. ಇಲ್ಲಿ ಬ್ರೇಕ್ ಬಿಡುವಾಗ ಇರ್ಬೋದು, ಏನು ಕೆಲಸ ನಿಮ್ಮ ಮಲಗುವಾಗಿರ್ಬೋದು, ಯಾರ ಜೊತೆನೂ ಮಾತಾಡಬೇಡಿ. ಕೂತು ವಾಕ್ಯ ಧ್ಯಾನಿಸಿ, ಏನು ಹೇಳಿದ್ದಾರೆ ಇವತ್ತು ಅಂಥೇಳಿ ಧ್ಯಾನಿಸಿ. ಮತ್ತು ಇಲ್ಲಿ ಕೂರುವಾಗಲೂ ಕೂಡ
ನಿಮ್ಮ ಚಿಂತೆ ಪೇಚಾಟಗಳಿಗೆ ಕೊಟ್ಬೇಡಿ. ನಿಮ್ಮ ಅನಾರೋಗ್ಯ, ನಿಮ್ಮ ಹಣಕಾಸಿನ ಸಮಸ್ಯೆ ಅದಕ್ಕೆಲ್ಲ ಬಿಟ್ಕೊಡ್ಬೇಡಿ. ಯಾರ ಬಗ್ಗೆನೂ ನೀವು ಯೋಚಿಸ್ಲಿಕ್ಕೆ ಹೋಗಬೇಡಿ. ಬದಲಾಗಿ ಯೇಸುವಿನ ವಾಕ್ಯವನ್ನು ಅಷ್ಟೇ ಒಂದು ಗೌರವದಿಂದ ಸ್ವೀಕಾರ ಮಾಡಿ. ಆ ಗೌರವದಿಂದ ಸ್ವೀಕಾರ ಮಾಡುವಾಗ ಖಂಡಿತವಾಗ್ಲೂ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ ಪ್ರಿಯರೇ. ಪವಿತ್ರಾತ್ಮರು ನಿಮಗೆ ಬಲವನ್ನು ಕೊಡ್ತಾರೆ. ಶಕ್ತಿ ನಿಮ್ಮಲ್ಲಿ ಪರಿಪಕ್ವವಾಗುವುದನ್ನು ನಿಮಗೆ ಕಾಣಲಿಕ್ಕಾಗುತ್ತೆ. ಶಕ್ತಿಯುತವಾಗಿ ಉಪಯೋಗಿಸೋದನ್ನು ನಿಮಗೆ ಕಾಣಲಿಕ್ಕಾಗುತ್ತೆ ಪ್ರಿಯರೇ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ತವಕ ಪಡೋಣ. ದೇವರಿಗೆ ಸ್ತೋತ್ರ. ನನ್ನಲ್ಲಿ ಮಾಡಿದಂಥ ಕಾರ್ಯಕ್ಕಾಗಿ, ನಿಮ್ಮಲ್ಲೂ ಮಾಡಲು ಬಯಸುವ ಆ ಕಾರ್ಯಕ್ಕಾಗಿಯೂ ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರು ಆಸೆ ಪಡಿ, ಈ ಹೊಸ ಜನ್ಮ ನನಗೂ ಬೇಕು ಅಂತೇಳಿ. ಆ ದಾಹ ಬರಲಿ ನಿಮ್ಮಲ್ಲಿ. ದಾಹ ಏನು ಮಾಡುತ್ತಂದರೆ ನೀರು ಕುಡಿಯುವಂತೆ ಮಾಡುತ್ತೆ. ಹಸಿವು ಏನು ಮಾಡುತ್ತಂದರೆ ತಿನ್ನುವಂತೆ ಮಾಡುತ್ತೆ ಪ್ರಿಯರೇ. ಆ ಒಂದು ದಾಹ ಅಂದರೆ ನನಗೆ ಬೇಕು, ಈ ಹೊಸ ಜನ್ಮ ಬೇಕು. ನೀವು ಕೇಳಿದರೆ ಸಿಗೋದಿಲ್ಲ. ಆದರೆ ಈ ಶುಭ ಸಂದೇಶವನ್ನು ಆಲಿಸ್ತಾ ಇರಿ. ಶುಭ ಸಂದೇಶ ವಿಶ್ವಾಸವನ್ನು ತರುತ್ತೆ. ಯಾವಾಗ ವಿಶ್ವಾಸ ಬರುತ್ತೋ ಆ ವಿಶ್ವಾಸವನ್ನು ಯೇಸುವಿಗೆ ಕೊಟ್ಟುಬಿಡಿ. ನಾನು ಮಾಡಿದ್ದಷ್ಟೇ, ಅದನ್ನೇ ಮಾಡಿ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನೀವು ನನ್ನಲ್ಲಿ ಮಾಡಿದಂತಹ ಈ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಇದನ್ನು ಪ್ರಚುರಪಡಿಸಲು ಬೇಕಾದ ಶಕ್ತಿಯನ್ನು ಕೂಡ, ಬಲವನ್ನು ಕೂಡ, ಜ್ಞಾನವನ್ನು ಕೂಡ ನೀವೇ ಕೊಟ್ಟಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಹೌದು ಯೇಸುವೆ, ನಿಮ್ಮ ಬಲ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿ ಎಂದು ನೀವು ಹೇಳಿದ್ದೀರಿ. ಆ ಒಂದು ಶಕ್ತಿ ಪರಿಪಕ್ವವಾಗುವುದನ್ನು ದೇವ ಈ ಸಮಯದಲ್ಲಿ ನಾನು ಕಂಡಿದ್ದೇನಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಅಪ್ಪ ಪಿತನೇ, ಇಲ್ಲಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರು ಅಪ್ಪ ಈ ಶುಭ ಸಂದೇಶವನ್ನು ಆಲಿಸುವಂಥ ಸೌಭಾಗ್ಯವನ್ನು ನೀವು ಕೊಟ್ಟಿದ್ದೀರಿ ಅಪ್ಪ. ಈ ಶುಭ ಸಂದೇಶ ವ್ಯರ್ಥವಾಗಿ ಹೋಗದೆ ಬದಲಾಗಿ ಅಪ್ಪ ಪ್ರತಿಯೊಬ್ಬರಲ್ಲೋಪ ಈ ಒಂದು ಶುಭ ಸಂದೇಶವನ್ನು ಸ್ವೀಕಾರ ಮಾಡುವಂಥ ಕೃಪೆಯನ್ನು ನೀಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಈ ಒಂದು ಶುಭ ಸಂದೇಶದ ಮುಖಾಂತರ ಪ್ರತಿಯೊಬ್ಬರು ಅಪ್ಪ ಜೀವವನ್ನು ಪಡೆಯುವಂತಾಗಲಿ ಅಪ್ಪ. ಹೊಸ ಜೀವವನ್ನು, ಹೊಸ ನೂತನವಾದ ಆ ಜೀವನವನ್ನು ಜೀವಿಸುವಂತಾಗಲಿ ಯೇಸು ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಪ್ರೇಸ್ ಲಾರ್ಡ್.